ಆತ್ಮೀಯ ಪ್ರೇಕ್ಷಕರಿಗೆ ನಮಸ್ಕಾರಗಳು. ಇಂದಿನ ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಒಂದಲ್ಲ ಒಂದು ಆರೋಗ್ಯದ ಸಮಸ್ಯೆಯಿಂದ ತಾನು ತೊಂದರೆಯನ್ನು ಅನುಭವಿಸ್ತಾನೆ. ಅದರಲ್ಲಿ ಮೂಲವಾಗಿ ಪೈಲ್ಸ್ ಕೂಡ ಒಂದು, ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಹೇಳ್ತಾರೆ. ಈ ಮೂಲವ್ಯಾಧಿ ಬಗ್ಗೆ ಹೆಚ್ಚು ಜನರಿಗೆ ಒಂದು ಜಾಗೃತಿ ಕೂಡ ಇರೋದಿಲ್ಲ, ಹಾಗೂ ಅದರ ಬಗ್ಗೆ ತೊಂದರೆ ಯಾಕಾಗುತ್ತೆ, ಹೇಗಾಗುತ್ತೆ, ಹಾಗೂ ಇದರ ಪರಿಹಾರಗಳು ಏನು ಅಂತ ಕೂಡ ಗೊತ್ತಿರೋದಿಲ್ಲ. ಇದರ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಸಂದರ್ಶನದ ಮೂಲಕ ನಮ್ಮ ಕಲಬುರಗಿಯ ಡಾಕ್ಟರ್ ರಂಗನಾಥ್ ಕಟ್ಟಿ ಸರ್ ಅವರಿಂದ ಈ ಒಂದು ಪೈಲ್ಸ್ ಬಗ್ಗೆ ಹಾಗೂ ಅದರ ಪರಿಹಾರದ ಬಗ್ಗೆ ಅವರಿಂದ ಕೆಲವೊಂದು ಮಾತುಗಳನ್ನು ನಾವು ಇಂದು ಆಲಿಸೋಣ. ಹಾಗೂ ಈ ಒಂದು ವಿಡಿಯೋದಲ್ಲಿ ಪೈಲ್ಸ್ ಬಗ್ಗೆ ಕೆಲವೊಂದು ಜಾಗೃತಿ ಹಾಗೂ ಅದರ ಪರಿಹಾರಗಳನ್ನು ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅಂತ ರಂಗನಾಥ್ ಕಟ್ಟಿ ಸರ್ ಅವರಿಂದ ನಾವು ತಿಳಿದುಕೊಳ್ಳೋಣ. ನಮಸ್ತೆ ಸರ್. ನಮಸ್ತೆ ಸರ್. ಮೂಲವ್ಯಾಧಿ ಅಂದರೆ ಏನು? ಮೂಲವ್ಯಾಧಿ ಅಂದರೆ ಏನೆಂಬುದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ತಪ್ಪು ಕಲ್ಪನೆಗಳವ, ಸ್ಪಷ್ಟವಾಗಿ ಅಭಿಪ್ರಾಯ ಇಲ್ಲ. ಇಲ್ಲಿ ಸಲದ ಭಯ ಇದರ ಬಗ್ಗೆ, ಮೂಢನಂಬಿಕೆ, ಆಧುನಿಕ ಚಿಕಿತ್ಸೆಗಳ ಅಜ್ಞಾನ, ಆಮೇಲೆ ಗಟ್ಟಿ ವೈದ್ಯರಲ್ಲಿ ಓಡಿ ಹೋಗ್ತಾರೆ, ಅವೈಜ್ಞಾನಿಕ ಚಿಕಿತ್ಸೆಗೆ ಒಳಪಡಿಸ್ಕೊಳ್ತಾರೆ, ಅನಾಹುತಗಳನ್ನು ಅನುಭವಿಸ್ತಾರೆ, ಆಮೇಲೆ ಆರ್ಥಿಕವಾಗಿ ಸಂಕಷ್ಟನೂ ಅನುಭವಿಸ್ತಾರೆ. ಇದು ಎಷ್ಟು ಸಾಮಾನ್ಯವಾಗಿ ಇದೆ ಅಂದ್ರೆ, ನಮ್ಮ ಜನಸಂಖ್ಯೆಯಲ್ಲಿ ಸುಮಾರು 30% ಜನರಿಗೆ ಮೂಲವ್ಯಾಧಿ ಇರ್ತದೆ. 30%. ಅದರಲ್ಲಿ 10% ರೋಗ ಲಕ್ಷಣಗಳನ್ನು ತೋರಿಸ್ತಾರೆ. ತಾವು ಈ ಮೂಲವ್ಯಾಧಿ ಅಂದರೆ ಏನಂತ ಕೇಳಿದ್ರಿ. ಮೂಲವ್ಯಾಧಿ ಅಂದರೆ ಇದಕ್ಕೆ ಮೊಳೆ ರೋಗ ಅಂತ ಹೇಳ್ತಾರೆ. ಆಮೇಲೆ ಸರಳವಾಗಿ ಹೇಳ್ಬೇಕಂದ್ರೆ ಕೆಳ ನೆಟ್ಟಗರಳು ಅಂದರೆ ರೆಕ್ಟಮು ಮತ್ತು ಗುದನಾಳದಲ್ಲಿರುವ ಅಭಿಧಮನಿಗಳು ಅಂದರೆ ಹೃದಯದಡಿಗೆ ಒಯ್ಯುವಂಥ ಅಶುದ್ಧ ರಕ್ತ ಒಯ್ಯುವಂಥ ರಕ್ತನಾಳಗಳು ಉಬ್ಬಿ ಅಂಕುಡೊಂಕಾಗಿ ಇರ್ತವೆ. ಇದಕ್ಕೆ ಮೂಲವ್ಯಾಧಿ ಅಂತ. ಅದು ಹೊರಗಡೆನೇ ಇರ್ಬೋದು, ಎಕ್ಸ್ಟರ್ನಲ್ ಪೈಲ್ಸು, ಅಥವಾ ಒಳಗಡೆನೇ ಇರ್ಬೋದು, ಇಂಟರ್ನಲ್ ಪೈಲ್ಸು, ಹೊರಗೆ ಎರಡೂ ಕಡೆ ಇರ್ಬೋದು. ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಪೈಲ್ಸ್ ಇರುತ್ತೆ. ಸರ್, ಮೂಲವ್ಯಾಧಿ ಬರೋದಕ್ಕೆ ಯಾವುದಾದ್ರೂ ಒಂದು ಕಾರಣಗಳಿರ್ಬೋದಾ? ಮೂಲವ್ಯಾಧಿ ಬರೋಲಿಕ್ಕೆ ಈ ಮೂಲವ್ಯಾಧಿ ಬಗ್ಗೆ ಇನ್ನೊಂದು ವಿಷಯ ಹೇಳೋದು ಮಾಡ್ತೀವಿ. ಮೂಲವ್ಯಾಧಿ ಎಷ್ಟು ಸಾಮಾನ್ಯ ಸಮಸ್ಯೆ ಇದೆ ಅಂದರೆ, ಜನರಲ್ಲಿ ಜಾಗೃತಿ ಮೂಡಿಸಲು ಈಗ ನವಂಬರ್ 20ನೇ ತಾರೀಕನ್ನು ವಿಶ್ವ ಮೂಲವ್ಯಾಧಿ ದಿನವಾಗಿ ಆಚರಿಸ್ತೀವಿ ನಾವು. ಆ ವರ್ಷ ಆ ದಿನ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ವಿಶ್ವ ಮೂಲವ್ಯಾಧಿ ದಿನ ಅಂತಲೇ ಆಚರಿಸ್ತದೆ, ನವಂಬರ್ 20ನೇ ತಾರೀಕು. ಈ ಮೂಲವ್ಯಾಧಿ ಬರಲು ಕಾರಣಗಳೇನೆಂದ್ರೆ, ಮೂಲವ್ಯಾಧಿಗೆ ಮುಖ್ಯವಾದ ಕಾರಣ ಮನುಷ್ಯನ ದೇಹ ವಿನ್ಯಾಸ. ಅಂದರೆ ಇಟ್ ಈಸ್ ಅ ಪೆನಾಲ್ಟಿ ಪೇಡ್ ಬೈ ಮ್ಯಾನ್ ಫಾರ್ ಸ್ಟ್ಯಾಂಡಿಂಗ್ ಅಗೇನೆಸ್ಟ್ ದಿ ಗ್ರಾವಿಟಿ. ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ನಾವು ರಕ್ತ ಚಲನೆ ಇರ್ತದಲ್ಲಿ ರೆಕ್ಟಮ್ನಲ್ಲಿ, ಅದಕ್ಕೆ ಮೂಲವ್ಯಾಧಿ ಈ ಗುರುತ್ವಾಕರ್ಷಣೆಗೆ ವಿರುದ್ಧವಾಗಿ ಇರೋದರಿಂದ ಗುದನಾಳ ರಕ್ತ ಚಲಿಸುವಾಗ ಅಭಿಧಮನಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗಿ ಮೂಲವ್ಯಾಧಿ ಬರ್ತದೆ. ಆಮೇಲೆ ಇದು ಮೂಲವ್ಯಾಧಿ ಮನುಷ್ಯನಿಗೆ ಬಿಟ್ಟು ಪ್ರಾಣಿಗಳಲ್ಲಿ ಹೆಚ್ಚಾಗಿ ಬರೋಲ್ಲ. ಮುದುಕಾದ ನಾಯಿಗಳು, ದಪ್ಪನೆ ನಾಯಿಗಳಲ್ಲಿ ಕಂಡು ಬರ್ಬೋದು. ಆಮೇಲೆ ಮೂಲವ್ಯಾಧಿ ಎರಡನೇ ಕಾರಣ ಅಂದ್ರೆ ಕುಟುಂಬದ ಕೆಲವು ಸದಸ್ಯರಲ್ಲಿ ಕಂಡು ಬರ್ತದೆ ಅನುವಂಶೀಯತೆ. ನೀವು ಕೆಲವು ಜನರಿಗೆ ನೋಡಿರ್ಬೋದು, ಈಗ ಹೋಟೆಲ್ನಾಗ ಇರ್ತಾರೆ, ರಿಕ್ಷಾ ಹೊಡೆಯೋರು ಇದ್ರು ಮೊದಲು, ಸೈಕಲ್ ರಿಕ್ಷಾ, ಅವರಿಗೆ ಕಾಲು ಒಳಗೆ ಇವು ನರಗಳು ಉಬ್ಬಿರ್ತಾವೆ, ಅವು ರಕ್ತನಾಳಗಳು, ವೇನ್ಸ್, ವೆರಿಕೋಸ್ ವೇನ್ಸ್. ಅದೇ ಅವರಿದ್ದವರಿಗೆ, ಆಮೇಲೆ ಈ ಹೋಟೆಲ್ ಸಪ್ಲೈಯರ್ ಇರ್ತಾರೆ, ಭಾಳ ಹೊತ್ತು ನಿಂದವ್ರಿಗೆ ಆಗ್ತದೆ ಕೆಲಸ, ಹೆಣ್ಮಕ್ಳಲ್ಲೇ ಕಂಡು ಬರ್ತದೆ. ಅಂಥ ರೋಗ ಇರೋರಿಗೆ ಮೂಲವ್ಯಾಧಿನೂ ಇರುವ ಸಾಧ್ಯತೆ ಇರ್ತದೆ, ಹೆಚ್ಚಾಗಿರ್ತದೆ. ಆಮೇಲೆ ಇನ್ನೊಂದು ಕಾರಣ ಏನಂದ್ರೆ, ಈ ಮಲ ವಿಸರ್ಜುವಾಗ ಗಟ್ಟಿ ಮಲ ವಿಸರ್ಜನೆ ಮಾಡೋದು ಮೂಲವ್ಯಾಧಿ ಕಾರಣ ಆಗ್ಬೋದು. ಇದು ಗಟ್ಟಿ ಮಲ ಆದರೂ ಕೂಡ ಮೂಲವ್ಯಾಧಿ ಆಗುವಂತಹ ಚಾನ್ಸಸ್ ಇರ್ತಾವೆ ಸರ್. ಆಮೇಲೆ ಗರ್ಭಿಣಿಯರಲ್ಲಿ ಹೊಟ್ಟೆಯಲ್ಲಿರುವ ಮಗು ಈ ಅಭಿಧಮನಿಗಳ ಮೇಲೆ ಹೆಚ್ಚು ಒತ್ತಡ ಬೀಳುವಂತೆ ಮಾಡ್ತದೆ. ಆಗ
ಇದು ಆಮೇಲೆ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಜಾಸ್ತಿ ಇರ್ತದೆ ಹೆಣ್ಮಕ್ಳು ಪ್ರೆಗ್ನೆಂಟ್ ಇದ್ದಾಗ. ಆವಾಗ ಇವು ಅಭಿಧಮನೆಗಳನ್ನು ಅವು ಹಿಗ್ತಾವು. ಅದು ಆದ್ದರಿಂದ ಈ ಗರ್ಭಿಣಿಯರಲ್ಲಿ ಈ ಮೂಲವ್ಯಾಧಿ ಜಾಸ್ತಿ ಕಂಡುಬರುತ್ತೆ. ಆಮೇಲೆ ನಮ್ಮ ಹಳ್ಳಿಗಾಡಿನೆಲ್ಲ ಜನರಲ್ಲಿ ರಕ್ತದ ಕೊರತೆ ಇರ್ತದೆ. ಮೂಲವ್ಯಾಧಿಯಿಂದ ರಕ್ತಸ್ರಾವ ಆಗ್ತದೆ, ಒಳಗಿಂದೊಳಗೆ ರಕ್ತಸ್ರಾವ ಆಗ್ತದೆ. ಇದರಿಂದ ಮೂಲ ಗರ್ಭಿಣಿಯರಲ್ಲಿ ಮಲಬದ್ಧತೆಯೂ ಇರ್ತದೆ. ಅಂದರೆ ಗರ್ಭಿಣಿಯರಿಗೂ ಹೆಚ್ಚಾಗಿ ಕಾಡುವಂತಹ ತೊಂದರೆ ಕೂಡ ಅದ ಸರ್. ಇನ್ನೊಂದು ಏನು ಹೇಳೋದಂದ್ರೆ, ಈಗ ಶೌಚಾಲಯ ಇರಲದ ಒಂದು ಕಾರಣ ನಾ ಹೇಳ್ತೀನಿ. ಹಾಂ, ಶೌಚ ಬಂದಾಗ ಹೋಗದೆ ಅದನ್ನು ತಡೆ ಹಿಡಿದ್ರೆ ಅದು ಆಮೇಲೆ ಬರೋದಿಲ್ಲ. ಆಮೇಲೆ ನಮ್ಮ ಹಳ್ಳಿಗಾಡಿನಲ್ಲಿ ನೀವು ಎಷ್ಟೇ ಜಾಗೃತಿ ವಹಿಸಿದರೂ ಸಹಿತ ಇನ್ನೂ ಬಹಿರ್ದೇಶ ಪೂರ್ಣವಾಗಿ ಹೋಗಿಲ್ಲ. ಅವರು ಹೆಚ್ಚಾಗಿ ಹೆಣ್ಣುಮಕ್ಕಳು ಸಾಯಂಕಾಲ ಕತ್ಲಾಗೋವರೆಗೂ ಮಲ ವಿಸರ್ಜನೆಗೆ ಹೋಗದೆ ತಡೆ ಹಿಡಿದು ಗಟ್ಟಿ ಮಲ ವಿಸರ್ಜನೆ ಆಗಿ ಇದು ಮೂಲವ್ಯಾಧಿಗೆ ಇದು ಶೌಚ ಇರಲಾರ್ದು ಒಂದು ಕಾರಣ ಅಂತಾನೆ ಹೇಳ್ತಾನೆ. ಶೌಚಾಲಯ ಇರಲಾರ್ದಿಸಿ ಮೂಲವ್ಯಾಧಿ ತಪ್ಪಿಸಿ ಅಂತ ನಂದು ಒಂದು ದೇಹವಾಕ್ಯ. ಇಲ್ಲ ಸರ್, ಸರಿಯಾಗಿ ನೀವು ಹೇಳಿದ್ದು ಸರಿಯಾಗಿ. ಹಳ್ಳಿ ಒಳಗೆ ನಮ್ಮ ಊರಾಗೂ ಕೂಡ ಅಂದ್ರೆ ರಾತ್ರಿ ಆದಮೇಲೆ ಸಂಜೆ 7 ಗಂಟೆ ಆದಮೇಲೆ ಬಾತ್ರೂಮ್ಗೆ ಹೋಗಂತ ಅಂದ್ರೆ ಹೊರಗಡೆ ಹೋಗುವಂತಹ ಸಮಸ್ಯೆ ಕೂಡ ನೀವು ಅಂದಂಗೆ ಅದನ್ನು ಕೂಡ ಸತ್ಯ ಅದ ಸರ್. ಸರ್, ಮೂಲವ್ಯಾಧಿ ಮತ್ತು ಇಂಗ್ಲೀಷ್ ವ್ಯಾಧಿಗೆ ನಾಂದಿ ಅಂದರೆ ಮಲಬದ್ಧತೆಯೇ ಮೂಲವ್ಯಾಧಿಗೆ ನಾಂದಿ. ಮಲಬದ್ಧತೆಯಿಂದ ಮೂಲವ್ಯಾಧಿ ಆಗ್ತದೆ, ಮೂಲವ್ಯಾಧಿಯಿಂದ ಮಲಬದ್ಧತೆ ಆಗ್ತದೆ. ಇದು ಅಂದರೆ ಮಲಬದ್ಧತೆಯ ಮೂಲವ್ಯಾಧಿ, ಮಲಬದ್ಧತೆ ಎಂಬುದು ವಿಷವರ್ತುಲ ಅಲ್ಲಿ ನಿರ್ಮಾಣ ಆಗ್ತದೆ. ಆಮೇಲೆ ತಪ್ಪು ಆಹಾರ ಕ್ರಮ. ಈಗ ಆಹಾರದಲ್ಲಿ ಹಣ್ಣು, ಹಸಿ ತರಕಾರಿ, ಆಮೇಲೆ ಈ ಕಾಳುಗಳು ಸಿಪ್ಪೆ ತೆಗೆದು ಸೇವಿಸೋದು, ಸಾಕಷ್ಟು ನೀರು ಸೇವಿಸದೇ ಇರೋದು, ಅವರ ಕೆಲಸದಲ್ಲಿ ಆಫೀಸ್ನಲ್ಲಿ ಹೊಲದಲ್ಲಿ ನೀರನ್ನು ಸೇವಿಸದೆ ಕೆಲಸದಲ್ಲಿ ಮಗ್ನ ಆಗಿರೋದು. ಆಮೇಲೆ ಈಗ ಇವೆಲ್ಲ ಮೂಲವ್ಯಾಧಿಗೆ. ಆಮೇಲೆ ನಾರಿನಾಂಶ ಇರಲಾರ್ದ ಇದು ಆಹಾರ. ಆಮೇಲೆ ಫಾಸ್ಟ್ ಫುಡ್ಡು ಈಗಂತೂ ಹೆಚ್ಚಾಗಿದೆ ಜನರಲ್ಲಿ. ಆಮೇಲೆ ಬೇಕರಿ ತಿಂಡಿಗಳು, ಬ್ರೆಡ್ಡು, ಬಿಸ್ಕಿಟು. ಅವು ಮೊದಲು ಕೇಳ್ತಿದ್ರು, ಯಾರು ಬ್ರೆಡ್ ಹಿಡ್ಕೊಂಡು ಹೊಂಟ್ರೆ ಮನೆಗೆ ಯಾರಿಗೆ ಆರಾಮಿಲ್ಲ ಅಂದರೆ ಏನು ಕೇಳ್ತಿದ್ರು. ಈಗ ಎಲ್ಲರೂ ಬ್ರೆಡ್ ಹಿಡ್ಕೊಂಡು ಮನೆಗೆ ಹೋಗ್ತಾರೆ. ಅದು ಮಾತ್ರ ಸತ್ಯ ಸರ್. ಹಾಂ, ಇವು ಎಲ್ಲ ಮೂಲವ್ಯಾಧಿಗೆ ಇವು ಕಾರಣಗಳು. ಈ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಇದ್ರೂ ಮೂಲವ್ಯಾಧಿ ಆಗ್ಬೋದು. ಮೂತ್ರ ಟಿಣಿಕಿದ್ರೆ ಮೂಲವ್ಯಾಧಿ ಆಗ್ಬೋದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಇದ್ದಂದ್ರೆ ಮೂಲವ್ಯಾಧಿ ಕರಳಿನ ಇದು ರೆಕ್ಟಮ್ ಕ್ಯಾನ್ಸರ್. ಅದರ ಲಕ್ಷಣಗಳು, ಈ ಮೂಲವ್ಯಾಧಿ ಲಕ್ಷಣಗಳು, ಪ್ರಾರಂಭಿಕ ಲಕ್ಷಣಗಳು ಒಂದೇ ಆಗಿರ್ತಾವೆ. ಆದರೆ ಈಗ ಜನರು ಅದು ತಮಗಿರೋ ಮೂಲವ್ಯಾಧಿ ಅಂತ ತಮ್ಮಷ್ಟು ತಾವೇ ನಿರ್ಧರಿಸ್ಕೋಬಾರ್ದು. ಸರಿ, ತಮ್ಮನ್ನು ತಾವೇ ನಿರ್ಧಾರ ಮಾಡ್ಕೋಬಾರ್ದು ಅಂತ. ಸರ್, ಮೂಲವ್ಯಾಧಿ ಆರಂಭಿಕ ಲಕ್ಷಣಗಳು ಏನೇನು ಇರ್ತಾವೆ ಸರ್? ಮೂಲವ್ಯಾಧಿ ಲಕ್ಷಣ ಅಂದರೆ ಮಲದೊಂದಿಗೆ ರಕ್ತ ವಿಸರ್ಜನೆ ಆಗೋದು ಫಸ್ಟ್. ಆಮೇಲೆ ಬರೀ ರಕ್ತ ಬರ್ತದ, ಸ್ವಲ್ಪ ಬರ್ತಾ ಇದ್ದ ರಕ್ತ ಬರ್ತಾ ಜಾಸ್ತಿ ಆಗ್ತದೆ, ರೋಗ ಉಲ್ಬಣಗೊಂಡಂಗೆ. ಆಮೇಲೆ ಇದು ಫಸ್ಟ್ ಡಿಗ್ರಿ ಅಂತ ಹೇಳ್ತೀವಿ ನಾವು, ಫಸ್ಟ್ ಸ್ಟೇಜ್. ಆಮೇಲೆ ಮೂಲವ್ಯಾಧಿಯ ಅವು ಒಳಗಿನಿಂದ ಒಂದು ಜಾರಿಳಿತ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದು ಮೂಲವ್ಯಾಧಿ ಸ್ವಲ್ಪ ಮಲ ವಿಸರ್ಜನೆ ಮಾಡೋ ಮುಂದೆ ಅದು ಹೊರಗಡೆ ಬರ್ತದೆ, ಅದು ಸೆಕೆಂಡ್ ಡಿಗ್ರಿ ಅಂತೀವಿ. ಆಮೇಲೆ ಮಲ ವಿಸರ್ಜನೆ ಮಾಡೋ ಮುಂದೆ ಹೊರಗೆ ಬಂದ ಮೇಲೆ ತನ್ನಷ್ಟು ತಾನೇ ಹೋಗಲ್ಲ, ಅದು ಕೈಲೇ ಒತ್ತಬೇಕಾಗ್ತದೆ, ಅದು ಥರ್ಡ್ ಡಿಗ್ರಿ ಅಂತೀವಿ. ಆಮೇಲೆ ನೀವು ಏನು ಒತ್ತಿದ್ರೂ ಒಳಗೆ ಹೋಗೋದಿಲ್ಲ, ಅದು ಹೊರಗಡೆ ಉಳಿತದೆ, ಅದು ಲಾಸ್ಟ್ ಸ್ಟೇಜ್, ಫೋರ್ತ್ ಸ್ಟೇಜ್ ಅಂತೀವಿ. ಅದು 4ನೇ ಹಂತ. ಆಮೇಲೆ ಈಗ ಹಿಂಗೆ ಮೊದಲೇ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ನಾಗ ಟ್ರೀಟ್ಮೆಂಟ್ ತೊಗೊಳ್ಳಿಲ್ಲ ಅಂದ್ರೆ ಥರ್ಡ್ ಫೋರ್ತ್ ಸ್ಟೇಜಿಗೆ ಹೋಗಿ ತುಂಬ ವಜ್ಜೆ ಅನ್ನಿಸ್ತದೆ ಅವರಿಗೆ, ಅಲ್ಲಿ ಏನೋ ವಜ್ಜೆ ಇರ್ತದೆ. ಆಮೇಲೆ ಅಲ್ಲಿಂದ ಒಂದು ಹಸಿಯಾದ ದ್ರವ ಸವರಿ, ಅದು ಯಾವಾಗಲೂ ಅಲ್ಲಿ ಆ ಜಾಗ ಹಸಿ ಹಿಡಿದು ಫಂಗಲ್ ಇನ್ಫೆಕ್ಷನ್ ಕಾರಣ ಆಗ್ಬೋದು, ಅಲ್ಲಿ ತುರಿಕೆ ಉಂಟಾಗ್ಬೋದು. ಆಮೇಲೆ ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ಅದು ಏಕಾಏಕಿ ಹೊರಗೆ ಬರ್ಬೋದು. ಅದಕ್ಕೆ ನಾವು ಪ್ರೊಲ್ಯಾಪ್ಸ್ಡ್ ಹೆಮರಾಯ್ಡ್ಸ್ ಅಂತೀವಿ. ಅದು ಭಾಳಷ್ಟು ಜನರಲ್ಲಿ ಕಂಡು ಬರ್ತದೆ. ಆಮೇಲೆ ಸ್ವಲ್ಪ ದಿವಸ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ತಾನೇ ಒಳಗಡೆ ಹೋಗ್ತದೆ. ಆಮೇಲೆ
ಎರಡನೇ ಹಂತದ ಕೆಲವು ರೋಗಿಗಳಲ್ಲಿ ಒಳಗಿಂದೊಳಗೆ ಬ್ಲೀಡಿಂಗ್ ಆಗಿ ಒಮ್ಮಿಂದೊಮ್ಮೆ ಶಾಕ್ನಾಗ ಹೋಗ್ಬೋದು ಪೇಷಂಟು. ಯಾಕೆ ಶಾಕ್ನಾಗ ಹೋಗಿ ಅನ್ನೋದು ಗೊತ್ತಾಗೋದಿಲ್ಲ. ಆಮೇಲೆ ಇವು ಏನೂ ಲಕ್ಷಣಗಳು ಇರಲಾರ್ದೇ ಕೆಲವು ಸಲ ಸ್ವಲ್ಪ ಅವರಿಗೆ ರಕ್ತಸ್ರಾವ ಆಗಿ ಎನಿಮಿಯಾ ಆಗಿರ್ತದೆ, ರಕ್ತದ ಕೊರತೆ ಆಗಿರ್ತದೆ. ಹಾಗೆ ರಕ್ತದ ಕೊರತೆಗೆ ಏನು ಕಾರಣ ಅಂತ ನಾವು ಅವರನ್ನು ವೈದ್ಯಕೀಯ ತಪಾಸಣೆಗೆ ಒಳಪಡಿಸಿದಾಗ ಅದು ಮೂಲವ್ಯಾಧಿ ಅದರ ಕಾರಣ ಅನ್ನೋದು ಗೊತ್ತಾಗ್ತದೆ. ಅದಕ್ಕೆ ಮೂಲವಾದಿ ಕಾರಣ ಆಗಿರ್ತದೆ ಅಂತ ರಕ್ತದ. ಸರ್, ಮೂಲವ್ಯಾಧಿ ಮತ್ತು ಪಿಸ್ತೂಲ ಮತ್ತು ಫಿಶರ್ ಈ ಮೂರು ವ್ಯತ್ಯಾಸಗಳು ಬೇರೆ ಬೇರೆನಾ ಅಥವಾ ಇದು ಮೂರು ಒಂದೇನಾ ಅಂತ? ಅದಕ್ಕಿಂತ ಮೊದಲು ನಾನು ಇನ್ನೊಂದು ಹೇಳ್ಬಿಡ್ತೀನಿ. ಮೂಲವ್ಯಾಧಿ ಅದನ್ನು ನಾವು ಪರೀಕ್ಷೆ ಹೇಗೆ ಮಾಡ್ತೀವಿ ಅಂತ. ಫಸ್ಟ್ ರೋಗಿ ಬಂದಾಗ ಅವರ ಇತಿಹಾಸವನ್ನು ತಗೊಂಡು ಅದು ಎಷ್ಟು ದಿನದಿಂದ ಇದೆ ಎಲ್ಲ ವಿವರವಾಗಿ ಕೇಳ್ಕೊಂಡ್ಮೇಲೆ ಅವರನ್ನು ನಾವು ಲೆಫ್ಟ್ ಲ್ಯಾಟ್ರಲ್ ಪೊಸಿಷನ್ ಅಂದರೆ ಎಡಗಡೆ ಮಲಗಿಸಿ ಆವಾಗ ನಾವು ಫಸ್ಟು ನೋಡ್ತೀವಿ ಅಲ್ಲಿ ಹೊರಗಡೆ ಏನಾದರೂ ಇದೆಯಾ. ಹೊರಗಡೆ ಏನೂ ಇಲ್ಲ ಅಂದರೆ ನಾವು ಗ್ಲೌಸ್ ಹಾಕಿ ಬೆರಳಿನಿಂದ ಒಳಗಡೆ ಫಸ್ಟು ನೋಡ್ತೀವಿ. ನೋಡಿದಾಗ ಒಳಗಡೆ ಮೂಲವ್ಯಾಧಿ ಬಟ್ಟಿಗೆ ಗೊತ್ತಾಗಲ್ಲ, ನಮಗೆ ಫೀಲ್ ಆಗೋದಿಲ್ಲ. ಅದು ಏನಾದರೂ ಕ್ಯಾನ್ಸರ್ ಇದೆಯಾ ಅನ್ನೋದನ್ನು ನಾವು ಆವಾಗ ನಾವು ರೂಲ್ ಔಟ್ ಮಾಡ್ಬೋದು. ಕರೆಕ್ಟ್. 90% ರೆಕ್ಟಲ್ ಕ್ಯಾನ್ಸರ್ಸು ಕೇವಲ ಬಟ್ ಹಾಕಿ ನೋಡಿದರೆ, ಗುದದ್ವಾರದ ಮೂಲಕ ಒಬ್ಬ ತಜ್ಞ ವೈದ್ಯರು ಬಟ್ ಹಾಕಿ ನೋಡಿದರೆ ಅದಕ್ಕೆ ಪರ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ ನಾವು, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್ ಅಂತೀವಿ. ಅವರಿಗೆ ಗೊತ್ತಾಗುತ್ತೆ ಇದು ಕ್ಯಾನ್ಸರ್ ಇದೆಯೋ ಬರೀ ಮೂಲವ್ಯಾಧಿ ಇದೆಯೋ ಅಂತ. ಆಮೇಲೆ ಇದು ಮೂಲವ್ಯಾಧಿಗಳು 3 ಸ್ಥಳಗಳಲ್ಲಿ ಕಂಡು ಬರ್ತಾವೆ. ಅಂದರೆ ಇದು ಗಡಿಯಾರದ ಇದು ಏನು ಈ ಟೈಪು ನೋಡಿದಾಗ 3 ಮತ್ತು 7, 11ನೇ ಗಂಟೆಯ ಸ್ಥಳಗಳು ಅಲ್ಲಿ ಆ ಗುದದರ್ಶಕ ಹಾಕಿ ನಾವು ನೆಕ್ಸ್ಟ್ ಪ್ರೊಕ್ಟೋಸ್ಕೋಪ್ ಅಂತ ಹಾಕ್ತೀವಿ. ಗುದದರ್ಶಕ ಹಾಕಿ ನೋಡಿದರೆ ಅಲ್ಲಿ ಕಂಡು ಬರ್ತಾವೆ. ಈ ಗುದದರ್ಶಕ ಅಂದರೆ ಇದು ಗುದದರ್ಶಕ 3 ರಿಂದ 5 ಇಂಚು ಉದ್ದ ಇರ್ತದೆ. ಅದು ಇದರಲ್ಲಿ ಬೇರೆ ಬೇರೆ ಅಳತೆ ಗುದದರ್ಶಕ ಪ್ರೊಕ್ಟೋಸ್ಕೋಪು. ಇದನ್ನು ನಾವು ರೋಗಿಯ ಗುದದ್ವಾರದಲ್ಲಿ ಒಳಗಡೆ ಹಾಕಿಬಿಟ್ಟು ಫಸ್ಟು, ಆಮೇಲೆ ಇದನ್ನು ತೆಗಿತೀವಿ. ನಾವು ತೆಗೆದಾಗ ಇಲ್ಲೋ ಒಳಗಡೆ ನಾವು ಅವು ಮೂಲವ್ಯಾಧಿಗಳು ಇದ್ರೊಳಗೆ ಕಂಡು ಬರ್ತವೆ. ಇದರಲ್ಲಿ ಗೊತ್ತಾಗುತ್ತೆ ಸರ್. ಅಂದರೆ ಹಾಗೆ ಪರೀಕ್ಷೆ ಏನು ದೊಡ್ಡ ಸ್ಕ್ಯಾನಿಂಗು ಪರೀಕ್ಷೆಗಳು ಇದರಲ್ಲಿ ಇರೋದಿಲ್ಲ. ಈ ಯಂತ್ರದಿಂದ ಮೂಲವ್ಯಾಧಿ ಆಗಿದೆ ಅಂತ ಗೊತ್ತಾಗುತ್ತೆ ಸರ್. ಎಕ್ಸಾಮಿನೇಷನಲ್ಲಿ ಗೊತ್ತಾಗುತ್ತೆ ಸರ್. ಮೂಲವ್ಯಾಧಿ ಬಗ್ಗೆ ಹೇಳ್ತಾ ಹೋದಾಗ ನಿಮ್ಮ ಹತ್ರ ಸರ್ ಬಂದಿರುವಂಥ ಪೇಷಂಟ್ಗಳಲ್ಲಿ ಕೆಲವೊಂದು ಸಲ ನಿಮಗೆ ಅಂದ್ರೆ ಈಗ ಆಯುರ್ವೇದಿಕ್ ಚಿಕಿತ್ಸೆ ಹೆಚ್ಚಾಗಿ ಪಡಿತಾರೆ ಸರ್ ಹೊರಗಡೆ. ಆಯುರ್ವೇದಿಕ್ ಚಿಕಿತ್ಸೆ ಪಡೆದಾಗ ಕಡಿಮೆ ಆಗುತ್ತೆ ಅನ್ನೋ ಮನೋಭಾವ ಹೊರಗಿನ ಜನಕ್ಕೆ ತುಂಬ ಆಳವಾಗಿ ಅದ ಸರ್. ಇದಕ್ಕೆ ನೀವು ವೈದ್ಯರಾಗಿ ನೀವು ಆಯುರ್ವೇದಿಕ್ ಪರೀಕ್ಷೆ ಹಾಗೂ ಈಗಿನ ಆಧುನಿಕ ಕಾಲದಲ್ಲಿ ಈ ವೈದ್ಯರನ್ನ ಸಂಪರ್ಕ ಮಾಡಿದಾಗ ಏನಂತ ಅವ್ರಿಗೆ ನಾವು ಒಂದು ಸಮಾಧಾನವಾಗಿ ಹೇಳ್ಬೋದು ಸರ್? ಅಂದ್ರೆ ಆಯುರ್ವೇದಿಕ್ ಒಳ್ಳೇದೋ ಅಥವಾ ಇಲ್ಲ ಅಂತ ಹೇಳ್ಬೋದು? ಅಥವಾ ಈ ಬೇರೆ ಸಿಸ್ಟಮ್ಗಳ ಬಗ್ಗೆ ನಾನು ನನ್ನ ಅಭಿಪ್ರಾಯ ಹೇಳ್ಬೋದಂದರೆ, ಎಲ್ಲ ಸಿಸ್ಟಮ್ಗಳನ್ನು ಆಯುರ್ವೇದ ಇರಲಿ, ಹೋಮಿಯೋಪತಿ, ಯುನಾನಿ ಎಲ್ಲ ಮನುಷ್ಯರಿಗೆ ಸಹಾಯ ಮಾಡುವಂಥ ವೈದ್ಯಶಾಸ್ತ್ರಗಳು. ಈಗ ಅದರಲ್ಲಿ ಕೊಟ್ಟಿ ವೈದ್ಯರಲ್ಲಿ ಹೋಗಬಾರ್ದು. ಕ್ವಾಲಿಫೈಡ್ ಆಯುರ್ವೇದಿಕ್ ಡಾಕ್ಟ್ರ್ ಇದ್ದರೆ ಹೋಗ್ಬೋದು. ಅದು ಅವ್ರ ಹತ್ರನೂ ಟ್ರೀಟ್ಮೆಂಟ್ಗಳು ಇರ್ಬೋದು, ಕೆಲವು ಇದ್ದಾವೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋ ಬಯಸೋದಿಲ್ಲ. ಈಗ ಅವರು ಸಿಸ್ಟಮ್ನಲ್ಲೂ ಅವರು ಟ್ರೀಟ್ಮೆಂಟ್ ಮಾಡೋದು. ಈಗ ಫಸ್ಟ್ ಕೆಲವು ಆರಂಭಿಕ ಹಂತದಲ್ಲಿ ಎಲ್ಲರಿಗೂ ಶಸ್ತ್ರಚಿಕಿತ್ಸೆ ಬೇಕು ಅನ್ನೋದು ಜನರಲ್ಲಿ ಭಯ. ಶಸ್ತ್ರಚಿಕಿತ್ಸೆ ಮಾಡಿಬಿಡ್ತಾರೆ ಶಸ್ತ್ರವೈದ್ಯರ ಹತ್ರ ಹೋದ್ರೆ ಅನ್ನೋ ಭಯವನ್ನೇ ಈ ಕೊಟ್ಟಿ ವೈದ್ಯರು ಬಂಡವಾಳ ಮಾಡಿಕೊಂಡ್ರು. ಕರೆಕ್ಟ್. ನಮ್ಮ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಫಸ್ಟ್ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ನೂ ಇರ್ತದೆ ನಮ್ಮ ಹತ್ರ. ಸರಿ ಸರ್. ಈ ನಾ ಏನು ಈ ಲಕ್ಷಣಗಳು ಹೇಳಿದ್ನೆ, ಇವು ಲಕ್ಷಣಗಳು ಎಲ್ಲ ರೋಗಿಗಳಲ್ಲಿ ಕಂಡು ಬರ್ಬೇಕಂತಿಲ್ಲ. ಎಲ್ಲ ರೋಗಿಗಳಲ್ಲಿ ಕಂಡು ಬರ್ಬೇಕಂತಿಲ್ಲ. ಇದು ಕೆಲವು ಲಕ್ಷಣಗಳು ಕೆಲವು ರೋಗಿಗಳಲ್ಲಿ ಕಂಡು ಬರ್ತವೆ.
ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, ಫಿಶರು. ಹಾಂ ಸರ್. ಈಗ ನನ್ನ ಗೆಳೆಯರ ಗುಂಪಿನಲ್ಲೂ ಸರ್ ಒಂದೇನಂತಂದ್ರೆ ಎಲ್ಲನೂ ಮೂಲವ್ಯಾಧಿನೇ ಅಂತ ಹೇಳ್ತಾರೆ ಸರ್. ಅದರಲ್ಲಿ ಫಿಶರ್ ಆಗಿ ನನ್ಗೆ ನಾನು ನಿಮ್ಮನ್ನು ಮೊದಲು ಭೇಟಿಯಾಗಿದಾಗ ಫಿಶರು ಮತ್ತು ಪಿಸ್ತೂಲ ಮತ್ತು ಮೂಲವ್ಯಾಧಿ ಈ ಮೂರು ವ್ಯತ್ಯಾಸಗಳು ಯಾವ ರೀತಿಯಾಗಿರ್ತಾವ ಅಂತ ಗೊತ್ತಾಗಲಿಲ್ಲ ಸರ್. ಈಗ ಏನದ ಗುದದ್ವಾರದ ಸುತ್ತಮುತ್ತ ಆಗ ಎಲ್ಲ ರೋಗಗಳಿಗೂ ಮೂಲವ್ಯಾಧಿ ಅಂತ ಜನಸಾಮಾನ್ಯರಲ್ಲಿ ಅನಿಸಿಕೆ. ಹೌದು ಸರ್. ಮೂಲವ್ಯಾಧಿ ಅಂದರೆ ನಾ ಇಷ್ಟು ವಿವರವಾಗಿ ಹೇಳಿದ್ದು ಮೂಲವ್ಯಾಧಿ. ಫಿಶರ್ ಅಂದ್ರೆ ಅದರಲ್ಲಿ ರೋಗ ಲಕ್ಷಣದಲ್ಲಿ ಅಂದ್ರೆ ಅಲ್ಲಿ ಕೆಳಭಾಗದಲ್ಲಿ ಸೀಳು ಹುಣ್ಣಾಗಿರ್ತದೆ. ಒಂದು ಇದು ಸೀಳು ಹುಣ್ಣಿರ್ತದೆ, ಆ ಜಾಗ ಭಾಳ ಸಂವೇದನಾಶೀಲ. ಅಲ್ಲಿ ಏನಾದರೂ ಸ್ವಲ್ಪ ನೋವಾದ್ರೂ ಭಾಳ ನೋವಾಗ್ತದೆ. ಅಲ್ಲೇ ಒಂದು ಸ್ಪಿಂಕ್ಟರ್ ಇರ್ತದೆ, ಇಂಟರ್ನಲ್ ಸ್ಪಿಂಕ್ಟರ್ ಅಂತ. ಅದು ಇನ್ವಾಲಂಟ್ರಿ ಸ್ಪಿಂಕ್ಟರ್. ಅದು ನಮ್ಮ ಕಂಟ್ರೋಲ್ನಾಗಿಲ್ಲ. ಅದು ಈಗ ಹೇಗೆ ನಿಮ್ಮ ಉಸಿರಾಟ ಆಮೇಲೆ ಹೃದಯ ಬಡಿತ ನಿಮ್ಮ ಕಂಟ್ರೋಲ್ನಾಗಿಲ್ಲ. ಅಲ್ಲಿ ಏನಾದರೂ ಅದು ಇರಿಟೇಷನ್ ಆಯ್ತಂದ್ರೆ ಅದು ಮುಚ್ಕೊಂಡು ಬಿಡ್ತದೆ. ಮುಚ್ಕೊಂಡದ್ದಕ್ಕೆ ಅದಕ್ಕೆ ಅಷ್ಟು ಅವರಿಗೆ ಸಿವಿಯರ್ ಪೇನ್ ಬರ್ತದೆ. ಸರಿ ಸರ್. ಆಮೇಲೆ ಫಿಶ್ಚುಲಾ ಅಂದರೆ ಅದರೊಳಗೆ ಸ್ವಲ್ಪ ರಕ್ತಸ್ರಾವನೂ ಆಗ್ಬೋದು. ಫಿಶರ್ನಲ್ಲೂ ಸ್ವಲ್ಪ ರಕ್ತಸ್ರಾವ ಆಗ್ಬೋದು. ಅದರಲ್ಲೂ ಕೂಡ ರಕ್ತಸ್ರಾವ ಆಗೋ ಚಾನ್ಸಸ್. ಆಮೇಲೆ ರೋಗಿ ಹೆದರಿ ಮಲವಿಸರ್ಜನೆ ಹೋದ್ಮೇಲೆ ಅವನಿಗೆ ತಾಸುಗಟ್ಟಲೆ ಮಧ್ಯಾಹ್ನವರೆಗೆ ದಿನಪೂರ್ತಿನೂ ನೋವು ಇರ್ಬೋದು. ಅದಕ್ಕೆ ಮಲವಿಸರ್ಜನೆ ಹೋಗ್ಲಿಕ್ಕೆ ಹೆದರ್ತಾನೆ. ಅದು ವಿಷವರ್ತುಲ ಆಗ್ತದೆ. ಹೋಗೋದಿಲ್ಲ ಅಂದರೆ ಇನ್ನಿಷ್ಟು ಗಟ್ಟಿ ಆಗ್ತದೆ ಮಲ. ಗಟ್ಟಿ ನೆಕ್ಸ್ಟ್ ಹೋದಾಗ ಇನ್ನೊಂದು ಸಲ ಹೋದಾಗ ಮತ್ತೆ ಜಾಸ್ತಿ ರಕ್ತಸ್ರಾವ ಮತ್ತು ನೋವು ಆಗ್ಬೋದು. ಈ ಫಿಶ್ಚುಲಾ ಅಂತ ಕೇಳಿದಲ್ಲ, ಈ ಫಿಶ್ಚುಲಾ ಅಂದರೆ ಅದು ನಾಳಿ ಹುಣ್ಣು ಅಂತೀವಿ ನಾವು. ಅಲ್ಲಿ ಏನಾಗಿರುತ್ತೆ, ಮೊದಲು ಅಲ್ಲಿ ಕುರು ಅಂತ ಆಗ್ತಾವೆ ದೇಹದ ವಿವಿಧ ಭಾಗದಲ್ಲಿ. ಅದೇ ರೀತಿ ಗುದದ್ವಾರದ ಪಕ್ಕದಲ್ಲಿ ಒಂದು ಕುರು ಆಗಿ ಅದು ಮೊದಲೇ ಆರಂಭಿಕ ಹಂತದಲ್ಲಿ ವೈದ್ಯರಲ್ಲಿ ತೋರಿಸೋದಿಲ್ಲ. ತಾವೇ ಚಿಕಿತ್ಸೆ ಮಾಡಿಕೊಂಡು ಅದು ಕುರು ಏನಾಗ್ತದೆ ಒಡಿತದ. ಹೊರಗಡೆ ಹೊಡೆದಾಗ ಅದು ಹೊರಗಡೆ ಹೊಡೆದು ಮತ್ತು ಒಳಗಡೆನೂ ಹೊಡಿಬೋದು. ಗುದದ್ವಾರದ ಒಳಗಡೆ ಗುದನಾಳದಲ್ಲಿ ಆವಾಗ ಏನಾಗ್ತದೆ, ಆ ಒಂದು ಈ ಫಿಶ್ಚುಲಾ ಆಗ್ತದೆ. ಆಮೇಲೆ ಇನ್ನು ಮೊದಲು ಹೇಳ್ದಂಗೆ ಈ ರೆಕ್ಟಲ್ ಕ್ಯಾನ್ಸರ್, ನೆಟ್ಟಗರಳಿನ ಕ್ಯಾನ್ಸರ್ ಲಕ್ಷಣಗಳು ಮೂಲವ್ಯಾಧಿ ಲಕ್ಷಣ ಇದ್ದಂಗೆ ಇರ್ತಾವೆ. ಆಮೇಲೆ ಇನ್ನೊಂದು, ಈಗ ಸಣ್ಣ ಮಕ್ಕಳಲ್ಲಿನೂ ಮೂಲವ್ಯಾಧಿ ಬರ್ಬೋದಾ ಅಂತ ಪ್ರಶ್ನೆ. ಮೂಲವ್ಯಾಧಿ ಅಂದರೆ ಈ ಸಣ್ಣ ಮಕ್ಕಳಲ್ಲಿ ಪಾಲಿಪ್ ಅಂತ ಬರ್ತದೆ. ಅದಕ್ಕೆ ಒಂದು ಸಣ್ಣ ದ್ರಾಕ್ಷಿ ಥರದ ಒಂದು ಮಾಂಸ ಮಲ ವಿಸರ್ಜನೆ ಮಾಡೋ ಮುಂದೆ ಹೊರಗಡೆ ಬರ್ಬೋದು. ಅದರಿಂದ ರಕ್ತ ಬರ್ಬೋದು. ಇದು ಮಕ್ಕಳಲ್ಲಿ ಕಂಡು ಬರುವಂಥ ರೋಗ. ಆಮೇಲೆ ಇತ್ತೀಚೆಗೆ ನಾನು ನೋಡ್ತಾ ಇರೋದು, ಕೆಲವು ಮಕ್ಕಳಲ್ಲಿ ಅವರಿಗೆ ವಿಪರೀತ ಒತ್ತಡ ಆಗ್ಯದ. ಪ್ರೆಷರ್ ಒತ್ತಡ ಆಗಿ ಅವರಿಗೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕ್ಲಾಸ್ಗಳು, ಟ್ಯೂಷನ್ನು, ಮಲ ವಿಸರ್ಜನೆ ಮಾಡಲಿಕ್ಕೆ ಹೋಗ್ಲಿಕ್ಕೂ ಅವರಿಗೆ ಸಮಯ ಕೊರತೆ ಆಗಿ ನನಗೀಗ ಎಸ್ಪೆಷಲಿ PUC ಫಸ್ಟ್ ಇಯರ್ ಸೈನ್ಸ್, ಸೆಕೆಂಡ್ ಇಯರ್ ಸೈನ್ಸ್ ಸ್ಟೂಡೆಂಟ್ಸ್ ಹುಡುಗಿಯರು ಜಾಸ್ತಿ. ಯಾಕಂದ್ರೆ ಅವ್ರಿಗೆ ಬೆಳಗ್ಗೆ ಅಲ್ಲಿ ಕಾಲೇಜಿನವ್ರಿಗೆ ಹೋಗಲಿಕ್ಕೆ, ಅವರಿಗೆ ಮೂತ್ರ ವಿಸರ್ಜನೆ ಹೋಗ್ಲಿಕ್ಕೆ ನಾಚಿಕೆ. ಆಮೇಲೆ ಅಲ್ಲೇ ಶೌಚಾಲಯನೂ ಸ್ವಚ್ಛವಾಗಿರೋದಿಲ್ಲ. ಆದ್ದರಿಂದ ಅವ್ರು ಸಾಕಷ್ಟು ನೀರು ಕುಡಿಯೋದಿಲ್ಲ. ಆಮೇಲೆ ಅದರಿಂದ ಈ ಫಿಶರ್ ಈ ಮಕ್ಕಳಲ್ಲಿ ಕಂಡು ಬರ್ತಾ ಇದೆ, ಹೆಚ್ಚಾಗಿ ವಯಸ್ಸಿನವರಲ್ಲೂ ನಾನೀಗ ಕಂಡು ಬರ್ತಾ ಇದೆ. ಆಮೇಲೆ ಇನ್ನೊಂದು ಅಂದರೆ ಈ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂದರೆ ಈ ನೆಟ್ಟಗರಳನ್ನು ಜಾರ್ತದ ಗುದದ್ವಾರದಿಂದ. ಅದನ್ನು ಒಂದು ಬೇರೆ ಕಂಡೀಷನ್. ಅದರಿಂದ ಆಗುವಂಥ ತೊಂದರೆಗಳು ಬೇರೆ ಬೇರೆ ಆಗಿದೆ. ಅಂದರೆ ಈಗ ನಾವು ಈ ಒಂದು ರೋಗಿ ಇವೆಲ್ಲ ಲಕ್ಷಣಗಳನ್ನು ತಾನೇ ನಿರ್ಧಾರ ಮಾಡಿಬಿಡ್ಬೇಡ, ನನಗೆ ಫಿಶುಲಾ ಅದ, ನನಗೆ ಫಿಶರ್ ಅದ, ನನಗೆ ಮೂಲವ್ಯಾಧಿ ಅದ ಅಂತ ತಜ್ಞ ವೈದ್ಯರಲ್ಲಿ ತೋರಿಸ್ಕೊಂಡು ಪರೀಕ್ಷೆಗೊಳಿಸ್ಪಡಿಸ್ಕೊಂಡ್ರೆ ಅವರಿಗೆ ಎಲ್ಲ ಅವರು ವಿವರವಾಗಿ ಅವರಿಗೆ ಯಾವ ತೊಂದರೆಗೆ ಮಾಡ್ಬೋದು, ಯಾವ ತೊಂದರೆಗೆ ಏನು ಚಿಕಿತ್ಸೆ ಕೊಡ್ಬೋದಂತ ವೈದ್ಯರು ಅದನ್ನು ನಿರ್ಧಾರ ಮಾಡ್ತಾರಂತ ಹೇಳ್ತಾರೆ ಸರ್. ಸರ್, ಇಲ್ಲಿ ಮೂಲವಾಗಿ ಆಹಾರ ಪದ್ಧತಿನೂ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತಾ ಸರ್? ಅಂದ್ರೆ ಆಹಾರ ಪದಾರ್ಥನೂ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಏನಂದರೆ ಈಗ ಸಸ್ಯಾಹಾರದಲ್ಲಿ, ಸಸ್ಯಾಹಾರಿ ಇರಲಿ ಮಾಂಸಾಹಾರಿ ಇರಲಿ, ಸಾಕಷ್ಟು ನಾರಿನ ಅಂಶ ಇರುವ ಪದಾರ್ಥಗಳು, ಈ ಹಸಿ ತರಕಾರಿ, ಈಗ ಮೊಳಕೆ ಹೊಡೆದ ಕಾಳುಗಳು,
ಏನೇನು ತಿನ್ಬೋದು, ಸೌತೆಕಾಯಿ, ಗಜರಿ, ಮೂಲಂಗಿ, ಹಸಿದು ಏನು ತಿನ್ಲಿಕ್ಕೆ ಬರ್ತದೆ ಎಲ್ಲ ತಿನ್ನಿರಿ ಅಂತ ನಾನು ಹೇಳೋದು. ಸರಿ. ಆಮೇಲೆ 3 ಲೀಟರ್ ಮಿನಿಮಮ್ 3 ರಿಂದ 4 ಲೀಟರ್ ನೀರು ಕುಡಿಬೇಕು. ನಮ್ಮ ಗುಲ್ಬರ್ಗದ 4 ಲೀಟ್ರ್ ಕುಡಿದ್ರೂ ನಡೀತದೆ. ಬಿಸಿಲು ಜಾಸ್ತಿ. ಆಮೇಲೆ ಈ ತಂಪು ಪಾನೀಯಗಳು ಸೇವಿಸಬೇಕು. ಆಮೇಲೆ ಎಳನೀರು ಸೇವಿಸಬೇಕು. ಆಮೇಲೆ ಏನು ಇದು ಎಲ್ಲ ಉದ್ದೇಶ ಏನಂದ್ರೆ ಮಲ ಗಟ್ಟಿ ಆಗಬಾರ್ದು ಅಂತ. ಮಲ ಗಟ್ಟಿ ಆದರೆ ಇದು ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ಆಮೇಲೆ ಮಲ ವಿಸರ್ಜನೆ ಮಾಡೋ ಮುಂದೆ ತಿಣುಕಬಾರ್ದು. ಆಮೇಲೆ ಮಲ ವಿಸರ್ಜನೆ ಮಾಡುವ ಶೌಚಾಲಯದಲ್ಲಿ 10 ರಿಂದ 15 ಮಿನಿಟ್ಗಿಂತ ಹೆಚ್ಚಿಗೆ ಕೂಡಬಾರ್ದು. ಹೆಚ್ಚು ಸಮಯ ಮೊಬೈಲ್ ತೊಗೊಂಡು ಹೋಗ್ತಾರೆ. ಮೊನ್ನೆ ಒಬ್ಬರು ಪೇಷಂಟ್ ಬಂದಿದ್ದಾರೆ ನನ್ನ ಹತ್ರ. ಅವರು ನ್ಯೂಸ್ ಪೇಪರ್ ತೊಗೊಂಡು ಹೋಗ್ತಾರಂತ. ಅಲ್ಲೇ ಪೂರ್ತಿ 1 ತಾಸು ಗಟ್ಟಲೆ ಕೂಡ್ತೀರಿ ಅಂತ. ಅವರು ಕಾನ್ಸಂಟ್ರೇಷನ್ ಮಲ ವಿಸರ್ಜನೆ ಬಗ್ಗೆ ಇರಬೇಕು ಹೊರತಾಗಿ ನ್ಯೂಸ್ ಪೇಪರು ಮೊಬೈಲ್ ಮೇಲೆ ಇದ್ದರೆ ಮಲ ವಿಸರ್ಜನೆ ಮೇಲೆ ಅದು ಕಾನ್ಸಂಟ್ರೇಷನ್ ಬರೋದಿಲ್ಲ ಸರ್. ಆಮೇಲೆ ಮಲ ಎಷ್ಟು ಬರ್ತದ ಅಷ್ಟು ವಿಸರ್ಜನೆ ಮಾಡಿ ಮತ್ತೆ ಬಂದರೆ ಮತ್ತೆ ಹೋಗ್ಬೇಕು ಮಲ ವಿಸರ್ಜನೆಗೆ. ಮೊಬೈಲು ಪೇಪರು ತೊಗೊಂಡು ಹೋಗಬಾರ್ದು ಮಲ ವಿಸರ್ಜನೆ. ಆಮೇಲೆ ಈಗ ಪದೇ ಗರ್ಭ ಧರಿಸೋದ್ರಿಂದನೂ ಮೂಲವ್ಯಾಧಿ ಆಗ್ಬೋದು, ಅನುವಂಶತೆ ಆಗಿನೂ ಬರ್ಬೋದು. ಅದಕ್ಕೆ ನಾವೇನು ಮಾಡಲಿಕ್ಕೆ ಬರೋದಿಲ್ಲ. ಇವೆಲ್ಲ ಇದರಿಂದ ಸರಿಯಾದ ಆಹಾರ ಕ್ರಮಬದ್ಧ ವ್ಯಾಯಾಮ, ಆಮೇಲೆ ಸ್ಮೋಕಿಂಗು, ಇದು ಡ್ರಿಂಕಿಂಗು, ಆಲ್ಕೋಹಾಲು, ಇವುಗಳಿಂದ ಮೂಲವ್ಯಾಧಿ. ಒಂದು ವೇಳೆ ಮಾಂಸಾಹಾರಿ ಆಗಿದ್ರು ಕೂಡ ಅವರಿಗೆ ಮಾಂಸಾಹಾರಿಗಳಿಗೆ ಈ ಸಮಸ್ಯೆ ಜಾಸ್ತಿ ಬರ್ಬೋದು. ಯಾಕಂದ್ರೆ ಅದರಲ್ಲಿ ಫೈಬರ್ ಇರೋದಿಲ್ಲ, ನಾರಿನಾಂಶ ಇರೋದಿಲ್ಲ. ಮಾಂಸಾಹಾರಿಗಳಿದ್ರೂ ಮಸಾಲೆ ಪದಾರ್ಥ ಕಡಿಮೆ ಉಪಯೋಗಿಸಿ ನಾರಿನ ಅಂಶವನ್ನು ಈ ಹಸಿ ಪಲ್ಯಗಳನ್ನು ಅವರು ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು. ಅಂದರೆ ಮೂಲವ್ಯಾಧಿ ಬರುವ. ಸರ್, ಮೂಲವಾಗಿ ಈಗ ಒಬ್ಬ ವ್ಯಕ್ತಿ ಮೂಲವ್ಯಾಧಿ ಆಗಿದೆ ಅಂತ ನಿಮ್ಮ ಹತ್ರ ಬಂದಾಗ ವ್ಯಕ್ತಿನೇ ಸ್ವತಃ ನಿರ್ಧಾರ, ಕೆಲವೊಂದು ಸಲ ನೀವು ಅಂದಾಗ ಸ್ವತಃ ತಾನೇ ನಿರ್ಧಾರ ಮಾಡ್ಕೊಂಡು ಮೂಲವ್ಯಾಧಿ ಆಗಿದೆ ಅಂತ ಬಂದಾಗ ಅವನಿಗೆ ಗೊತ್ತಾಗುವಂತಹ ಕೆಲವೊಂದು ಸಾಮಾನ್ಯ ತಿಳುವಳಿಕೆ ಸರ್ ಏನಿರ್ಬೋದು ಸರ್? ಅಂದರೆ ಯಾವ ರೀತಿ ಆ ವ್ಯಕ್ತಿಗೆ ಗೊತ್ತಾಗ್ಬೋದು ಅಂದರೆ ಇದು ಮೂಲವ್ಯಾಧಿನೇ ಅಂತ? ವೈದ್ಯರನ್ನ ಪರಿಶೀಲನೆ ಮಾಡೋಕ್ಕಿಂತ ಮುಂಚೆ ತಾನೇ ಸ್ವತಃ ನಿರ್ಧಾರ ಮಾಡ್ಕೊಂಡು ಬಂದಿರ್ತಾರಂತ ತಾವು ಹೇಳಿದಾಗೆ. ತುಂಬ ಅಪಾಯಕಾರಿ ಇದಂದ್ರೆ ಅವರು ತಮ್ಮ ಎಲ್ಲ ರೋಗ ಲಕ್ಷಣಗಳನ್ನು ಈ ಚಾಟ್ GPT ಹಾಕ್ಬಿಡ್ತಾರೆ. ಚಾಟ್ GPT ಏನು ಹೇಳ್ತದ ಅದನ್ನು ಅವರು ಕರೆಕ್ಟ್ ತಿಳ್ಕೊಳ್ತಾರೆ. ಅದು ಅಂದರೆ ಅವ್ರಿಗೆ ಏನು ತಮ್ಮ ರೋಗ ಲಕ್ಷಣದ ಅದು ಯಾವುದೇ ನೀವು ಟೆಕ್ನಾಲಜಿ ಚಾಟ್ GPT ಯಾವುದು ರೋಗಿಯನ್ನು ವೈದ್ಯ ಪರೀಕ್ಷೆ ಮಾಡೋದನ್ನು ಅದನ್ನು ರಿಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ರೋಗಿಯೊಂದಿಗೆ ಅವನ ರೋಗದ ಇತಿಹಾಸ ಅದನ್ನು ನೋಡಿ ಆಮೇಲೆ ಅದನ್ನು ಕ್ಲಿನಿಕಲ್ ಎಕ್ಸಾಮಿನೇಷನ್ ಅದು ಭಾಳ ಇಂಪಾರ್ಟೆಂಟ್. ಇತಿಹಾಸ ನೀವು ಈಗ ಒಂದು ರೋಗದ ಲಕ್ಷಣಗಳನ್ನು ನೀವು ಚಾಟ್ GPTಗೆ ಹಾಕಿದ್ರೆ ಅದು ಕ್ಯಾನ್ಸರ್ ಅದನ್ನು ತೋರಿಸ್ತದೆ. ಸರಿ ಸರ್. ಹೌದು ಸರ್. ಅದನ್ನು ಈಗ ನೀವು ಬಂದು ವೈದ್ಯರೊಂದಿಗೆ ನೀವು ಸಂದರ್ಶನ ತೊಗೊಂಡ್ರೆ ಅವರು ಅದು ಏನದ ಅನ್ನೋದು ಅವರು ನಿರ್ಧಾರ ಮಾಡ್ಬೋದು. ಬೇಕಾದರೆ ಕೆಲವು ಟೆಸ್ಟ್ಗಳನ್ನು ಮಾಡ್ಬೋದು. ಇಲ್ಲ ಸರ್, ಅದು ಮಾತ್ರ ಖಂಡಿತ ನೀವು ಹೇಳಿರೋದು ಮಾತಂತ್ರ ಸತ್ಯ ಸರ್. ಸರ್, ಈಗಾಗಲೇ ಸರ್ ಮೂಲವಾಗಿ ಲೇಸರ್ ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಲೇಸರ್ ಟ್ರೀಟ್ಮೆಂಟ್ ಇದಕ್ಕೆ ಎಷ್ಟು ಮೂಲವ್ಯಾಧಿ ಒಂದು ರೋಗಿಗೆ ಚಿಕಿತ್ಸೆಗಳು 2 ಟೈಪ್. ಆರಂಭಿಕ ಹಂತದಲ್ಲಿ ನೀವು ಯಾವುದೇ ಸರ್ಜನ್ ಹತ್ರ ಹೋದ್ರೂ ಸರ್ಜರಿ ಅಂತ ಹೇಳೋದಿಲ್ಲ. ಅದಕ್ಕೆ ಸರ್ಜನ್ ಹತ್ರ ಬರೋದಿಲ್ಲ, ಹೆದರ್ತಾರೆ. ಪಟ್ಟಿ ವೈದ್ಯರು ಅದನ್ನೇ ಬಂಡವಾಳ ಮಾಡ್ಕೊಂಡ್ರೆ ಹೇಳೇನಿಲ್ಲ ಸರ್. ಮೊದಲು ಅದರಲ್ಲಿ ಕೆಲವು ಮಲವನ್ನು ಮೃದ ಮಾಡಲಿಕ್ಕೆ ಕೆಲವು ಪ್ಯಾರಾಫಿನ್ ಸೇವನೆ, ಆಮೇಲೆ ಭಾಳಷ್ಟು ನೀರು ಕುಡಿಯೋದು, ಆಹಾರ ಕ್ರಮದಲ್ಲಿ ಬದಲಾವಣೆ, ವ್ಯಾಯಾಮವನ್ನು ಅಳವಡಿಸ್ಕೊಳ್ಳೋದು, ಕ್ರಮಬದ್ಧವಾಗಿ ಆಹಾರ ಸೇವನೆ ಮಾಡೋದು, ಇವನ್ನೆಲ್ಲ ಮಾಡಿ ಆಮೇಲೆ ಕೆಲವು ಮಲಾಮುಗಳನ್ನು ಅವರು ಶಿಫಾರಸು ಮಾಡ್ಬೋದು ವೈದ್ಯರು. ಆಮೇಲೆ ಈ ಶಿಫಾರಸು ಮಾಡಿದ ಈ ಮಲಾಮು ಈ ಔಷಧಗಳು ಮುಗಿದ ಮೇಲೆ ನೈಸರ್ಗಿಕವಾಗಿ ಏನು ಆಹಾರ ಪದ್ಧತಿಯನ್ನು ಅವರು ಮುಂದುವರಿಸಿಕೊಂಡು ಹೋದರೆ ಮಲಬದ್ಧತೆ ಬರುವ ಸಮಸ್ಯೆ ಕಡಿಮೆ ಆಗ್ತದೆ. ಒಂದು ವೇಳೆ ಸರ್ ಅದು ಆಪರೇಷನ್ಗೆ ಬರುವಂತಹ ಸಂದರ್ಭಗಳು ಯಾವಾಗ ಬರ್ಬೋದು ಸರ್? ಚಿಕಿತ್ಸೆ ಫಲಕಾರಿ ಆಗಲಿಲ್ಲ ಅಂದ್ರೆ ಏನ್ರಿ, ಈಗ ನೂತನವಾಗಿ ಕೆಲವು ಹೊಸ ಚಿಕಿತ್ಸೆಗಳು ಬಂದಿವೆ. ಅದರಲ್ಲಿ ನೀವು ಹಾಸ್ಪಿಟಲ್ನಲ್ಲಿ
ದಾಖಲೆ ಆಗೋದನ್ನು ಬೇಕಾಗಿಲ್ಲ, ವಾರಗಟ್ಟಲೆ ದಾಖಲೆ ಆಗೋದು ಬೇಕಾಗಿಲ್ಲ, ಬೆನ್ನಲ್ಲಿ ಇಂಜೆಕ್ಷನ್ ಕೊಡೋದು ಬೇಕಾಗಿಲ್ಲ. ಅಲ್ಲೇ ಲೋಕಲ್ ಇಂಜೆಕ್ಷನ್ ಕೊಟ್ಟು ಇಂಜೆಕ್ಷನ್ ಟ್ರೀಟ್ಮೆಂಟ್ ಅಂತ ಕೊಡ್ತಾರೆ, ರಬ್ಬರ್ ಬ್ಯಾಂಡ್ಸ್ ಟ್ರೀಟ್ಮೆಂಟ್ ಅಂತಿದೆ, ಆಮೇಲೆ ಇನ್ಫ್ರಾರೆಡ್ ಕಿರಣಗಳ ಚಿಕಿತ್ಸೆ ಇದೆ, ಲೇಸರ್ ಚಿಕಿತ್ಸೆ ಅದ, ಕ್ರಯೋ ಸರ್ಜರಿ ಅಂತದ. ಆದ್ದರಿಂದ ಈ ಪರಿಣಿತ ವೈದ್ಯರಲ್ಲಿ ತೋರಿಸ್ಬೇಕಂತ ನಾನು ಹೇಳ್ತೀನಿ ಜನಸಾಮಾನ್ಯರು. ಆಮೇಲೆ ಈಗ 3ನೇ ಹಂತ ಮತ್ತು 4ನೇ ಹಂತದ ರೋಗಿಗಳಿಗೆ ಮಾತ್ರ ಶಸ್ತ್ರಚಿಕಿತ್ಸೆನೇ ಅತ್ಯುತ್ತಮ ಚಿಕಿತ್ಸೆ. ಅದರಲ್ಲಿ ಈಗ ಸ್ಟೇಪ್ಲರ್ ಚಿಕಿತ್ಸೆ ಅಂತ ಬಂದಿದೆ, ಸ್ಟೇಪ್ಲರ್ ಮಾಡ್ತಾರೆ, ಅದರಿಂದ ಒಳ್ಳೆ ರಿಸಲ್ಟ್ಸ್ ಇದೆ. ಸರ್, ಕೆಲವೊಂದು ಸಲ ಚಿಕಿತ್ಸೆ ಅಂದರೆ ಆಪ್ರೇಷನ್ ಅಂತಂದಾಗ ಎಲ್ಲರೂ ಶಾಕ್ ಆಗೋದಂದ್ರೆ ಏನು ಸರ್? ಅಂದ್ರೆ ಮಲಮೂತ್ರ ಆಗುವಂತಹ ಸ್ಥಳದಲ್ಲಿ ಹೊಲಿಗೆಗಳನ್ನು ಹಾಕ್ತಾರ, ನಾವು ಭಯ ಭಾಳ ಮಂದಿಗೆ ಅದ ಸರ್. ಅದು ಎಲ್ಲ ಕೇಸ್ ಹೊಲಿಗೆ ಏನು ಹಾಕುವ ಅವಶ್ಯ ಇರೋದಿಲ್ಲ. ವಿವಿಧ ಚಿಕಿತ್ಸೆಗಳಲ್ಲಿ ಅಲ್ಲಿ ಹೊಲಿಗೆ ಹಾಕಿದ್ರೂ ಹೊಲಿಗೆ ಹೊಲಿಗೆಗಳಿರ್ತಾವ, ಅದರಿಂದ ಏನು ತೊಂದರೆ ಏನಾಗೋದಿಲ್ಲ. ಆಮೇಲೆ ಇನ್ನೂ ಒಂದು ಎಲ್ಲರೂ ನನಗೆ ಅನುಮಾನ ಏನು ಕೇಳ್ತಾರೆ ಅಂದ್ರೆ, ಶಸ್ತ್ರಚಿಕಿತ್ಸೆ ಆದಮೇಲೆ ನಂದು ಕಂಟ್ರೋಲ್ ಹೋಗ್ಬಿಡ್ತದೇನೋ ಅಂತ. ಈ ಪ್ರಶ್ನೆ ಇದನ್ನು ಪಟ್ಟಿ ವೈದ್ಯರು ಈ ಒಂದು ಅಂಶವನ್ನು ಬಂಡವಾಳ ಮಾಡ್ಕೊಂಡಿದ್ದಾರೆ. ಅಂದರೆ ಒಬ್ಬ ಅನುಭವಿ ಶಸ್ತ್ರವೈದ್ಯ ಆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಆ ಕಂಟ್ರೋಲ್ ಅದೇನು ಹೋಗುವುದು ಸಾಧ್ಯತೆ ಇಲ್ಲ. ಯಾಕಂದರೆ ಮೊದಲಿನ ಕಾಲದಲ್ಲಿ ಆಗೋ ಚಾನ್ಸಸ್ ಭಾಳ ಇತ್ತು. ಈಗ ಆಧುನಿಕ ಚಿಕಿತ್ಸೆಯಲ್ಲಿ ಆಗೋದಿಲ್ಲ. ಆದ್ದರಿಂದ ನಿರ್ಭಯವಾಗಿ ತಜ್ಞ ವೈದ್ಯರಲ್ಲಿ ಪರೀಕ್ಷಿಸಿ ಅವರು ರೋಗಕ್ಕೆ ಸಮಂಜಸ ಚಿಕಿತ್ಸೆಯನ್ನು ಪಡಿಬೇಕಂತ ನಾನು ಈ ಸಂದರ್ಶನ ಮೂಲಕ ಕೇಳ್ಕೊಳ್ತೀನಿ. ಸರ್, ನನ್ನ ಕಡೆಯ 2 ಪ್ರಶ್ನೆಗಳು ಸರ್. ಜನರ ತಪ್ಪು ಕಲ್ಪನೆಗಳಂದ್ರೆ, ಇನ್ನೊಂದು ಆಪ್ರೇಷನ್ ಆಗ್ಯದ, ನಾನು ಮತ್ತೆ ಮೊದಲಿನಂಗೆ ನಾನು ಫುಡ್ ತಿನ್ಬೋದು, ನಾನು ಮತ್ತೆ ಮೊದಲಿನಂಗೆ ಹೊರಗಿನ ಏನಾದರೂ ತಿನಿಸುಗಳನ್ನು, ಕುರುಕುಲು ತಿಂಡಿಗಳನ್ನು ತಿನ್ಬೋದು ಅನ್ನೋ ಒಂದು ಆಲೋಚನೆ ಕೆಲವೊಬ್ಬರಿಗೆ ಇರ್ತದೆ ಸರ್. ಆಪ್ರೇಷನ್ ಆದ ನಂತರ ಕೆಲವೊಂದು ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾ ಅಥವಾ ಪಾಲಿಸಬಾರ್ದಾ ಅಂತ ಬಂದಾಗ? ಕಟ್ಟುನಿಟ್ಟಾಗಿ ಪಾಲಿಸಬೇಕು, ಖಂಡಿತವಾಗ್ಲೂ ಪಾಲಿಸಬೇಕು. ಈಗ ನಿಮ್ಮದು ಒಂದು ಗಾಡಿ ಪಂಕ್ಚರ್ ಆಗ್ಯದ ಅಂದ್ರೆ ಪಂಕ್ಚರ್ ಮಾಡಿರ್ತಾರೆ ಅವರು, ಮತ್ತು ಮರುದಿವ್ಸ ಮುಳ್ಳಾಗ ಹೊಡೆದ್ರೆ ಪಂಕ್ಚರ್ ಆಗಂಗಿಲ್ಲ ನಂತರ ಪಂಕ್ಚರ್ ಆಗ್ತದೆ, ಪಾಲಿಸ್ಬೇಕು ಸರ್. ಸರ್, ಕೊನೆಯ ಪ್ರಶ್ನೆ, ಮೂಲವ್ಯಾಧಿ ಬರದಂತೆ ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಬೇಕಾದ್ರೆ ಹಾಗೂ ವೈದ್ಯರನ್ನು ನಾವು ಯಾವ ಒಂದು ಸಮಯಕ್ಕೆ ನಾವು ಭೇಟಿಯಾಗಬೇಕು ಮತ್ತು ವೈದ್ಯರ ಜೊತೆ ನಮ್ಮ ಸಂಪರ್ಕ ಯಾವ ರೀತಿ ಇರಬೇಕು ಅನ್ನೋದು? ಅಲ್ಲ, ಎಷ್ಟು ಲಕ್ಷಣಗಳು ಕಂಡು ಬಂದರೆ ಆದಷ್ಟು ಬೇಗ ವೈದ್ಯರಲ್ಲಿ ಅವರು ತೋರಿಸ್ಕೊಳ್ಳೋದು ಒಳ್ಳೆಯದು. ಸರ್, ನಿಮ್ಮ ಹತ್ರ ಬಂದಿರುವಂತಹ ಕೆಲವೊಂದು ಪೇಷಂಟ್ಗಳಲ್ಲಿ ಅಥವಾ ರೋಗಿಗಳಲ್ಲಿ ಕೆಲವೊಂದು ಸಲ ಹಾಸ್ಯ ಸಮಯನೂ ಅಥವಾ ಹಾಸ್ಯದ ಒಂದು ಸಂದರ್ಭನೂ ಕೂಡ ಆಗುತ್ತೆ ಸರ್. ಅಂತಹ ಸಂದರ್ಭಗಳು ಯಾವುದಾದ್ರೂ ಆಗಿದುಂಟಾ? ಅಂದ್ರೆ ಈ ರೀತಿ ಅಂದ್ರೆ ಕಡಿಮೆ ಕೇವಲ ಏನು ನಾವು ಒಂದು ಹಿಂದಿನ ಕಾಲದಾಗ ಹೇಳ್ತಿದ್ರು ಸರ್, ಉಗುರಿಲಿಂದ ಹೋಗೋ ಗಾಯಕ ಕೊಡ್ಲಿ ತೊಗೊಂಡ್ರೆ ಅಂತ ಹೇಳ್ತಿದ್ರಲ್ಲ ಸರ್, ಅಂತಹ ಸಂದರ್ಭಗಳು ಯಾವುದಾದ್ರೂ ಆಗಿದುಂಟಾ ನಿಮ್ಮ ಅನುಭವದಲ್ಲಿ? ನಾನು ಹಾಸ್ಯಪ್ರಿಯ, ನಾನು ಭಾಳಷ್ಟು ಹಾಸ್ಯ ಲೇಖನಗಳು ಅವು ಇವು ನಗೆಹನಿಗಳು ಪ್ರಕಟವಾಗ್ಯಾವ. ಒಂದು ಸಲ ಒಬ್ಬ ರೋಗಿ ಬಂದು, ಸರ್ ನನಗೆ ಮೂಲವ್ಯಾಧಿ ಇದೆ ಅಂದ. ಆಯ್ತಪ್ಪ, ಪ್ಯಾಂಟ್ ಬಿಚ್ಚಿ ಅಲ್ಲಿ ಮಲ್ಕೊಂಡು ನೋಡ್ತೀನಿ ಅಂದೆ. ಅಲ್ಲೇನು ನೋಡ್ತೀರಿ? ಇಲ್ಲಿ ನೋಡ್ರಿ ಅಂದ. ಎಲ್ಲಿ ಅಂದೆ? ಮೊಬೈಲ್ನಾಗ ಫೋಟೋ ತೆಗೆದನ್ನೋದು, ಸೆಲ್ಫಿ. ಅದೇ ನಾವು ವೈದ್ಯರು ಆಧುನಿಕ ಇವು ಏನು ಟೆಕ್ನಾಲಜಿಯನ್ನು ಉಪಯೋಗಿಸಿದ್ದು, ರೋಗಿಗಳು ಅಷ್ಟೇ ಮುಂದುವರೆದಾರ. ಕೆಲವರು ವಿಡಿಯೋ ಮಾಡ್ಕೊಂಡು ಬಂದು ತೋರಿಸ್ಯಾರ ನನಗೆ, ಈ ರೀತಿ ಬರ್ತದೆ, ಇಲ್ಲಿ ಒತ್ತಿದ್ರೆ ನನಗೆ ಕ್ಯೂ ಬರ್ತದೆ ಒಳಗಿಂದ. ಅದರಿಂದ ನನಗೆ ಭಾಳ ಇನ್ಫಾರ್ಮೇಷನ್ ಬಂತು. ನಾನು ಅದನ್ನು ಹಾಸ್ಯಕ್ಕಾಗಿ ಉಪಯೋಗಿಸಿದ್ರು, ಆ ಕ್ಯೂ ಎಲ್ಲಿಂದ ಬರ್ತದೆ ಅನ್ನೋದು ಅಲ್ಲಿ ನೋಡಿದ್ರೆ ಪರೀಕ್ಷೆ ಆಗೋದೇ ಗೊತ್ತಾಗೋದಿಲ್ಲ. ಅವ್ನು ವಿಡಿಯೋ ಮಾಡಿದ್ರೊಳಗೆ ಅದು ಭಾಳ ಚಲೋ ಬಂದದ ಅದು ಇಲ್ಲಿಂದ. ನಾನು ಇದನ್ನು ಕೆಲವು ಸಲ ಟೀಚಿಂಗ್ನಾಗ ಲೆಕ್ಚರ್ನಾಗ ಯೂಸ್ ಮಾಡೀನಿದು. ಪೇಷಂಟ್ಸ್ನು ಭಾಳ ಅಡ್ವಾನ್ಸ್ ಆಗ್ಯಾರ. ಆಮೇಲೆ ಪೇಷಂಟ್ನಾಗ ಈಗ ಇನ್ನೊಂದು ನಾವು ಹೇಳ್ತೇವೆ, ಇಡಿಯಟ್ ಸಿಂಡ್ರೋಮ್ ಅಂತ. ಇಡಿಯಟ್ ಸಿಂಡ್ರೋಮ್ ಅಂದರೆ ಇನ್ಫಾರ್ಮೇಷನ್ ಡಿರೈವ್ಡ್ ಫ್ರಮ್ ಇಂಟರ್ನೆಟ್ ಆಬ್ಸ್ಟ್ರಕ್ಟಿಂಗ್ ಟ್ರೀಟ್ಮೆಂಟ್. ಅಂದರೆ ಈಗ ನಾನು ಹೇಳಿದ್ನಲ್ಲ, ಚಾಟ್ GPT ಹಾಕಿಬಿಟ್ಟು ಇದು ನನಗೆ ಮೂಲವ್ಯಾಧಿ ಅದ. ಒಬ್ಬರು ನನಗೆ ಕಾಲ್ ಮಾಡಿದರು, ಸರ್ ನೀವು ಹೆಮೊರೈಡಲ್ ಆರ್ಟ್ರಿ ಎಂಬೋಲೈಸೇಷನ್ ಮಾಡ್ತೀರೇನು ಅಂತ.
ಹಂಗಂದ್ರೆ ಏನಂತ ಕೇಳಿದೆ ನಾನು. ಏಕೆಂದ್ರೆ ಅದು ನಮ್ಮ ಆಧುನಿಕ ಕಾನ್ಫರೆನ್ಸ್ಗಳಲ್ಲಿ ಅವು ಕೆಲವು ಹೇಳ್ತಿರ್ತಾರೆ, ಇದು ಬಂದು ತೋರಿಸ್ರಿ ನೋಡೋಣ ಅಂತ. ಅವ್ರನ್ನ ಬಂದು ಅವರು UPSC ಪ್ರಿಪೇರ್ ಮಾಡೋ ಸ್ಟೂಡೆಂಟ್ ಅವ್ರು ನೋಡಿಬಿಟ್ಟು ಇದು ಗೂಗಲ್ನಾಗ ಲೇಟೆಸ್ಟ್ ಟ್ರೀಟ್ಮೆಂಟ್ ಫಾರ್ ಪೈಲ್ಸ್ ಅಂತ ತಮಗೆ ಪೈಲ್ಸ್ ಅಂತ ತಾವೇ ನಿರ್ಧಾರ ಮಾಡ್ಕೊಂಡ್ಬಿಟ್ರೆ ಮಾಡಿಕೊಂಡು ಇದು ಹೆಮೊರಾಯ್ಡಲ್ ಆರ್ಟರಿ ಎಂಬೋಲೈಸೇಷನ್ ಟ್ರೀಟ್ಮೆಂಟ್ ನಿಮ್ಮ ಹತ್ರ ಅದೇನಂತ, ನೀವು ಮೊದಲು ನನ್ನ ಹತ್ರ ಬಂದು ಪರೀಕ್ಷೆ ಮಾಡಿಸ್ಕೊಳ್ರಿ, ನಾನು ಹೇಳ್ತೀನಿ ಅಂದೆ. ಪರೀಕ್ಷೆ ಅವ್ರದ್ದೆಲ್ಲ ಇತಿಹಾಸ ಕೇಳಿ ಪರೀಕ್ಷೆ ಮಾಡಿದ್ರೆ ಅವ್ರಿಗೆ ಯಾವ ಮೂಲವ್ಯಾಧಿನೇ ಇರಲಿಲ್ಲ. ಸರಿ, ನೋಡಿದ್ರಿ ಅಂದೆ. ನಾನು ಇಂಟರ್ನೆಟ್ನಾಗ ನೋಡೀನಿ ಅಂದೆ. ಇಂಟರ್ನೆಟ್ನಾಗ ನೋಡಿ ನಿಮ್ಮ ಮೂಲವ್ಯಾಧಿನೇ ಇಲ್ಲ, ಟ್ರೀಟ್ಮೆಂಟ್ ಏನು ಬೇಕೇ ಆಗಿಲ್ಲ. ಇಲ್ಲ ಸರ್. ಅಂದರೆ ತಂತ್ರಜ್ಞಾನ ಅಡ್ವಾನ್ಸ್ ಆಗಿ ಬಳಕೆ ಆದರೂ ಕೂಡ ಕೆಲವೊಂದು ಅಲ್ಲಿ ದೋಷಗಳು ಅಥವಾ ಏನಾದರೂ ಒಂದು ಮಿಸ್ಕಮ್ಯುನಿಕೇಷನ್ ಆಗೋಂಥ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಸರ್. ನನಗೂ ಬೇರೆ ಬೇರೆ ನನ್ನ ಸಹೋದ್ಯೋಗಿಗಳಾಯಿತು, ಇನ್ನಿತರ ನಮ್ಮ ಕುಟುಂಬದವ್ರು ಕೇಳ್ತಾರೆ ಸರ್, ಫಾಲೋ ಮಾಡಬೇಡ, ಮತ್ತು ಮೊದಲಿನ ಏನೂ ಆಗೋದಿಲ್ಲ, ಮತ್ತು ಏನೇ ಆಯ್ತು ಅಂದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಅವ ಅಂತ ಹೇಳ್ತಾರೆ ಸರ್. ಕೆಲವೊಂದು ಸಲ ಫಾಲೋ ಮಾಡಲಿಲ್ಲ ಅಂದರೆ ಟ್ರೀಟ್ಮೆಂಟ್ ಆಗೋಂಥ ಚಾನ್ಸಸ್ಸು ಇರಲ್ಲ ಅಂತ ಹೇಳ್ಬೋದೇನು ಸರ್? ಏನು ಫಾಲೋ ಮಾಡಲಿ ಅಂದ್ರೆ ನಾವೀಗ ಫುಡ್ ಆಯ್ತು ಸರ್ ತಿನ್ನೋದ್ರಲ್ಲಿ, ಈಗ ಕೆಲವೊಂದು ನೀವು ಹೇಳಿದ್ರಿ ಸರ್, ಪಾನಿಪುರಿ ಆಯಿತು, ಕೆಲವೊಂದು ಹೊರಗಿನ ತಿಂಡಿಗಳು ಯಾವುದೇ ತಿಂದ್ರೂ ಕೂಡ ಆರೋಗ್ಯಕರವಾಗಿರಬೇಕು, ಆಮೇಲೆ ಹಸಿರು ಪದಾರ್ಥಗಳು ಹೆಚ್ಚಿಗಿರಬೇಕು, ನಾರಿನಾಂಶ ಇರಬೇಕಂತ. ಕೆಲವೊಂದು ಸಲ ನನ್ನ ಸಹೋದ್ಯೋಗಿಗಳು ಆಯಿತು ಆಪ್ರೇಷನ್ ಆದಮೇಲೆ ಪೂರ್ತಿ ಕಂಟ್ರೋಲ್ ಆಗ್ತದೆ, ಏನೂ ಆಗಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತ ಹೇಳ್ತಾರೆ ಸರ್. ಅತಿರೇಕವಾಗಿ ನಾವು ಕೆಲವೊಂದು ಸಲ ಏನೂ ಆಗೋದಿಲ್ಲ ಅನ್ನೋ ಮನೋಭಾವದಿಂದ ನಾವು ತಿಂದಾಗ ಕೆಲವೊಂದು ಸಲ ವೈದ್ಯರು ಕೂಡ ಇಲ್ಲ ಈ ತೊಂದರೆಗಳನ್ನು ನಾವು ನಿವಾರಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ ಚಾನ್ಸಸ್ ಕೂಡ ಆಗ್ಬೋದೇನು ಸರ್? ಅಂದ್ರೆ ಅದು ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ಅವರ ಮೈಗುಣ ಅಂತ ಹೇಳ್ತೀವಲ್ಲ, ರೋಗಿಯ ಮೈಗುಣದ ಮೇಲೆ ಹೋಗ್ತದೆ. ಅವರು ನಾವು ಹೇಳಿದ ಆಹಾರ ಕ್ರಮಗಳನ್ನು ತಪ್ಪದೆ ಪಾಲಿಸಬೇಕು. ಆಮೇಲೆ ಪಾಲಿಸಿದರೆ ಮತ್ತು ಪುನಃ ಬರುವ ಚಾನ್ಸ್ ಕಡಿಮೆ ಇರ್ತದೆ. ನಾವು ಈ ಯಾವುದೇ ನೀವು ಚಿಕಿತ್ಸೆ, ಹೃದಯದ ಚಿಕಿತ್ಸೆನೂ ಮಾಡಿರ್ತಾರೆ, ಬೈಪಾಸ್ ಮಾಡ್ತಾರೆ, ಆ್ಯಂಜಿಯೋಪ್ಲಾಸ್ಟಿ ಮಾಡ್ತಾರೆ, ಅವರು ಏನೇನು ಹೇಳ್ತಾರೆ ಅದನ್ನೆಲ್ಲ ಕೇಳಬೇಕು. ಇಲ್ಲ ಮತ್ತು ಹೃದಯಾಘಾತ ಆಗೋ ಚಾನ್ಸ್ ಇರ್ತಲ್ಲ. ಅದೇ ರೀತಿ ಯಾವುದೇ ರೋಗಕ್ಕೆ ಏನೋ ವೈದ್ಯರು ಏನು ನಮ್ಮ ಸಲಹೆ ಕೊಟ್ಟಿರ್ತಾರೆ ಅದನ್ನು ಚಾಚು ತಪ್ಪಿಸದೆ ಪಾಲಿಸ್ಬೇಕಾಗುತ್ತೆ ಸರ್. ಇಲ್ಲ ಆಮೇಲೆ ಇನ್ನೊಂದು ಪುನಃ ಬರೋ ಚಾನ್ಸು ಸರಿಯಾಗಿ ಶಸ್ತ್ರಚಿಕಿತ್ಸೆ ಮಾಡಿದರೆ ಭಾಳ ಕಡಿಮೆ, 10-20% ಜನರಿಗೆ ಬಂದರೂ ಬರ್ಬೋದು. ಇಲ್ಲದಿದ್ದರೆ ಬರೋದಿಲ್ಲ ಸರ್, ಖಂಡಿತವಾಗ್ಲೂ ಬರೋದಿಲ್ಲ ಸರ್. ಸರ್, ನೀವು ತೆಗೆದುಕೊಂಡಿರುವಂತಹ ಅನೇಕ ನಾರ್ಮಲ್ ಆಗಿ ವೈದ್ಯರಂತಂದ್ರೆ ಅನೇಕ ವಿಭಾಗಗಳ ಏನು ಅದರಲ್ಲಿ ಬರ್ತದೆ ಸರ್. ನೀವು ಇದನ್ನೇ ಯಾಕೆ ತೆಗೆದುಕೊಂಡ್ರಿ? ಅಂದರೆ ಮೂಲವ್ಯಾಧಿ ಬಗ್ಗೆನೇ ಹೆಚ್ಚು, ಇದ್ರ ಬಗ್ಗೆನೇ ಯಾಕೆ ಅಭ್ಯಾಸ ಅಥವಾ ಇದ್ರ ಬಗ್ಗೆನೇ ಯಾಕೆ ಪರಿಣಿತಿಯನ್ನು ಪಡಿಬೇಕಂತ ಅನ್ನಿಸ್ತು ಸರ್? ಈಗ ನಾನು 32-33 ವರ್ಷ ಸರ್ಕಾರಿ ವೈದ್ಯನಾಗಿ ನಾನು ಸೇವೆ ಸಲ್ಲಿಸಿದೆ. ಇದು ಅಂಥ ಸಂದರ್ಭಗಳಲ್ಲಿ ನಾವು ಎಲ್ಲ ಥರದ ಶಸ್ತ್ರಚಿಕಿತ್ಸೆನೂ ಮಾಡಿದ್ದೀನಿ. ಆಮೇಲೆ ಇದರಲ್ಲಿ ನನಗೆ ಯಾಕೆ ಇಂಟ್ರೆಸ್ಟ್ ಬರ್ತಾಯಿತ್ತಂದರೆ, ನಾವು ಸರ್ವಿಸ್ ಸೇರಿದಾಗ ಒಂದು 5-6 ವರ್ಷ ಯಾರಿಗೂ ಶಸ್ತ್ರಚಿಕಿತ್ಸೆ ಅಂದರೆ ಒಲ್ಲೆ ಅಂತಿದ್ರು ಅವರು. ಆದ್ದರಿಂದ ನನ್ನ ಇಂಟ್ರೆಸ್ಟು ಎದಕ್ಕೆ ಬಂತು ಅಂದರೆ, ಶಸ್ತ್ರಚಿಕಿತ್ಸೆ ಇರಲಾರ್ದೆ ಆಫೀಸಿನಲ್ಲೇ ನಾವು ಈ ಕನ್ಸಲ್ಟೇಷನ್ ರೂಮ್ನಲ್ಲೇ ಮಾಡಬಹುದಂತ ಒಂದು ಈ ಕ್ರಯೋ ಸರ್ಜರಿ ಅಂತ ಒಂದು ನಾನು ಮಷಿನ್ ತಂದೆ. ಕ್ರಯೋ ಸರ್ಜರಿ ಮಷಿನ್ ತಂದು ಅದರ ಬಗ್ಗೆ ನಾನು ಕೆಲವು ಟ್ರೈನಿಂಗನ್ನು ತೆಗೆದುಕೊಂಡು ಅದನ್ನು ನಾನು ಇಲ್ಲಿ ಮಾಡಿ 1 ತಾಸು ನಂತರ ಮನೆಗೆ ಕಳಿಸಿಬಿಡ್ತಿದ್ದೆ ಅವರಿಗೆ. ಅದು ಲೋಕಲ್ ಅನಸ್ತೇಷಿಯಲ್ಲೇ ಮಾಡ್ಬೋದು. ಇದು ನಾನು ಮಾಡಲಿಕ್ಕೆ ನನಗೆ ಹೆಚ್ಚು ಇದರ ಬಗ್ಗೆ ಇಂಟ್ರೆಸ್ಟ್ ಬರಲಿಕ್ಕೆ ಎದಕ್ಕಂದರೆ, ಈ ಚಿಕಿತ್ಸೆ ಸರಳದ, ಆರಾಮವಾಗಿ ಮಾಡ್ಬೋದು, ರೋಗಿಗಳು ಆರಾಮಾಗ್ತಾರೆ. ಈ ಜನರು ಈಗ ಹೊಟ್ಟಿ ವೈದ್ಯರಲ್ಲಿ ಹೋಗಿ ಅವ್ರು ಬಲೆ ಬೀಳ್ತಾರೆ. ಅವ್ರಿಗೇನೇ ಹೆದರಿಸಿಬಿಟ್ಟು ಅವರಿಗೆ ಅವೈಜ್ಞಾನಿಕ ಚಿಕಿತ್ಸೆ ಪದ್ಧತಿಗಳನ್ನು ಅಳವಡಿಸ್ಕೊ ಅವರಿಗೆ ಹೇಳ್ತಾರೆ. ಅವ್ರು ಮಾಡಿಸ್ಕೊಂಡು ಆರ್ಥಿಕ ನಷ್ಟ ಅನುಭವಿಸ್ತಾರೆ. ಇದನ್ನೆಲ್ಲ ತಪ್ಪಿಸಬೇಕು, ಜನರಲ್ಲಿ ಮೂಲವ್ಯಾಧಿ ಬಗ್ಗೆ ಜಾಗೃತಿ ಮೂಡಿಸ್ಬೇಕು. ಆಮೇಲೆ ಎಲ್ಲ ರೋಗಿಗಳಿಗೂ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇರೋದಿಲ್ಲ, ಹಣಕ್ಕಾಗಿ ಶಸ್ತ್ರಚಿಕಿತ್ಸೆ ಮಾಡಬಾರದು ಅನ್ನೋದು ಒಂದು ನನ್ನ ಉದ್ದೇಶ. ಇದು ಅದಕ್ಕೆ ನಂದು ಟ್ಯಾಗ್ ಲೈನ್ ಇದೆ,
ಮೂಲವ್ಯಾಧಿಯಿಂದ ಮುಗುಳ್ನಗೆವರೆಗೆ. ಹೌದು ಸರ್. ಮೈಲ್ಸ್ ಟು ಸ್ಮೈಲ್ಸ್ ಅಂತ. ಇಲ್ಲ ಸರ್. ಸೊ ಆ ಇದನ್ನ ನಿಟ್ಟಿನಲ್ಲಿ ನಾನು ಸರ್ ಸುಮಾರು ಎಷ್ಟು ವರ್ಷಗಳಿಂದ ತಾವು ಸೇವೆಯನ್ನು ಮಾಡ್ತಾ ಇದ್ದೀರಿ ವೈದ್ಯಕೀಯ ಕ್ಷೇತ್ರದಲ್ಲಿ? ನಾನು ವೈದ್ಯಕೀಯ ಕ್ಷೇತ್ರದಲ್ಲಿ ನಾನು 1989ರಲ್ಲಿ MS ಮುಗಿಸಿ ಸರ್ಕಾರಿ ಸೇವೆಗೆ ಸೇರಿದೆ. ಅಲ್ಲಿಂದ 33 ವರ್ಷ ನಾನು ಸರ್ಕಾರಿ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಇದು ಪಾರ್ಟ್ ಟೈಮ್ ಆಗಿ ಪ್ರೈವೇಟ್ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆ ಟೈಮ್ನಲ್ಲಿ ನಾನು ಇದರಿಂದ ರೋಗಿಗಳಿಗೆ ಉತ್ತಮ ಆಗ್ಯದ ಅಂಥೇಳಿ ಎಲ್ಲ ಅಭಿಪ್ರಾಯ ಗೂಗಲ್ ರಿವ್ಯೂನಲ್ಲಿ ಅಲ್ಲಿ ಹಾಕಿ ಅದನ್ನು ನೋಡೇ ನನ್ನ ಪೇಷಂಟ್ಗಳು ಬರ್ತಾರೆ. ಹೊರತಾಗಿ ನಾನು ಯಾವ ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಿಲ್ಲ, ಎಲ್ಲಿ ನಂದು ಟಿ ವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಇಲ್ಲ, ಎಲ್ಲೂ ಇಲ್ಲ ಸರ್. ಅದು ಮಾತ್ರ ಖಂಡಿತ. ಎಲ್ಲೂ ಕೂಡ ನಾನು ಇದುವರೆಗೂ ಕೂಡ ಯಾವುದು ಪಾಂಪ್ಲೆಂಟ್ ಆಯಿತು, ಯಾವುದು ನ್ಯೂಸ್ ಪೇಪರಲ್ಲಿ ಆಯಿತು, ಯಾವುದು ನೋಡಿಲ್ಲ ಸರ್. ಸರ್ ನನಗೆ ಕಿವಿಗೆ ಬಿದ್ದಿರೋ ಒಂದು ವಿಷಯ, ವಿದೇಶದಿಂದನೂ ಕೆಲವೊಂದು ರೋಗಿಗಳು ಬಂದು ನಿಮ್ಮ ಹತ್ರ ಚಿಕಿತ್ಸೆಯನ್ನು ಪಡೆದಾರಂತ ಕೇಳ್ಪಟ್ಟಿನಿ ಸರ್. ನಾಗಳಿಂದ ದುಬೈ ಅಲ್ಲಿ ಸೌದಿನಲ್ಲಿರೋರು ನನ್ನ ಹತ್ರ ಮಾಡಿಸ್ಕೊಂಡಿದ್ದಾರೆ ಚಿಕಿತ್ಸೆ. ಹೈದರಾಬಾದ್ ಏರ್ಪೋರ್ಟ್ ಪಕ್ಕದಲ್ಲಿ ಇರೋರು ಇಬ್ಬರು ಗಂಡ ಹೆಂಡತಿ ಬಂದು ಇಲ್ಲಿ ಮಾಡಿಸ್ಕೊಂಡು ಹೋಗಿದ್ದಾರೆ. ಗುಲ್ಬರ್ಗ ನಾನು ಬೇರೆ ನಮ್ಮ ಕಲ್ಯಾಣ ಕರ್ನಾಟಕ ಬಿಟ್ಟು ಬೆಂಗಳೂರಿಂದ ಸಾಕಷ್ಟು ಜನ ಬಂದು ನನ್ನ ಹತ್ರ ಸರ್ಜರಿ ಮಾಡಿಸ್ಕೊಂಡು ಹೋಗಿದ್ದಾರೆ. ರೋಗಿಗಳ ಅವರು ಏನು ತಮ್ಮ ವಿಮರ್ಶೆ ಮಾಡಿದ್ದಾರೆ, ಅವರು ಹಾಕಿದ ವಿಮರ್ಶೆಗಳು ಗೂಗಲ್ನಲ್ಲಿ ಒಬ್ಬರಿಂದ ಒಬ್ಬರಿಗೆ ಪರಿಚಯ ಆಗಿ ಬಂದ ಪೇಷಂಟ್ಗಳೇ ನನ್ನ ಆಸ್ತಿ. ಇಲ್ಲ ಸರ್, ಅದು ಮಾತ್ರ ಖಂಡಿತ ಸರ್. ಅನುಭವ ಮತ್ತು ಸರ್ ಈ ಕಡೆ ವೈದ್ಯಕೀಯ ಅಭ್ಯಾಸ ಈ ಎಲ್ಲ ಬಂದಾಗ ಸರ್ ಹಲವಾರು ಜನ ಪೇಷಂಟ್ಸ್ ನಿಮ್ಮ ಹತ್ರ ಬಂದು ಸರ್ ನಿಮ್ಮಿಂದ ನಾನು ಆರಾಮಾಗಿದ್ದೀನಿ ಅಂತಂದು ಹೇಳಿದಾಗ ಸರ್ ತಮಗೆ ಆಗುವಂತಹ ಅನುಭವ ಸರ್? ನನಗೆ ಅತ್ಯಂತ ಖುಷಿ ಆಗ್ತದೆ. ಈಗ ಒಬ್ಬ ನೀವು ಮನುಷ್ಯನಿಗೆ ನಿನಗೆ ಯಾವಾಗ ಎಲ್ಲಕ್ಕಿಂತ ಹೆಚ್ಚು ಖುಷಿ ಆಗ್ತದಂತ ಪ್ರಶ್ನೆ ಕೇಳಿದರೆ ಜಗತ್ತಿನಾಗ 3 ಉತ್ತರ ಬರ್ತಾವಂತ. ಎಲ್ಲಕ್ಕಿಂತ ಖುಷಿ ಆಗಿರೋ ವ್ಯಕ್ತಿಗಳು ಯಾರಂದರೆ ಮಗುವಿಗೆ ಸ್ನಾನ ಮಾಡಿಸ್ತಿರೋ ತಾಯಿ ಫಸ್ಟ್, ಆಮೇಲೆ ಒಂದು ಪೇಂಟಿಂಗನ್ನು ಮುಗಿಸಿ ಕಲಾವಿದ ಅವನಿಗೆ ಪೇಂಟಿಂಗ್ ಮುಗಿಸಿದಾಗ ಒಂದು ಆತ್ಮತೃಪ್ತಿ ಆಗ್ತದೆ. ಆಮೇಲೆ 3ನೇದ್ದು ಅಂದರೆ ಈಗ ಮಕ್ಕಳ ಆಟ ಆಡೋದು ನೋಡಿರ್ತೀರಿ ನೀವು, ಉಸುಗಿನಿಂದ ಮನೆ ಕಟ್ತಾರವ್ರು. ಮನೆ ಕಟ್ಟಿ ಅದಕ್ಕೆ ಬಾಗಿಲು ಕಿಟಕಿ ಅಲ್ಲಿ ಕಂಪೌಂಡ್ ಎಲ್ಲ ಮಾಡಿ ಮನೆ ಕಟ್ಟಿದೆ ಅಂತ ಖುಷಿಯಾಗಿ ಕುಣಿತಾರೆ ನೋಡ್ರಿ. ಅವ್ರಿಗೆ ಆಗಂಥ ಖುಷಿ ಬೇರೆ ಯಾವುದಕ್ಕೂ ಸಮ ಇಲ್ಲ ಅಂತ. ಅಂದರೆ ನೀವು 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ರೂ ಅಷ್ಟು ಖುಷಿ ಆಗಲ್ಲ. ಈ 3 ಸಂದರ್ಭಗಳನ್ನು ನೀವು ಇದು ಕೆಲವು ಲೇಖಕರು ಬರೆದಾರೆ. ಇವೇ ಅತ್ಯಂತ ಖುಷಿಯೇ ಕೊಡುವಂಥ. ಅದೇ ರೀತಿ ನನಗೆ ರೋಗಿಗಳು ಅವರು ಬಂದು ನನಗೆ ಆರಾಮಾಗ್ಯದ ಅಂತ ಹೇಳಿದ್ರೆ ನನಗೆ ಅತ್ಯಂತ ಖುಷಿ ಆಗ್ತದೆ ಸರ್. ಈ ಒಂದು ಸಂದರ್ಶನದ ಒಂದು ವೈಯಕ್ತಿಕವಾದ ಪ್ರಶ್ನೆ ಸರ್. ನಾನು ನನ್ನ ತಂದೆಯಿಂದ ಕೇಳಿದ್ದು, ಎಷ್ಟೋ ಜನಕ್ಕೆ ಅಂದ್ರೆ ಆರ್ಥಿಕವಾಗಿ ಅವರು ಸದೃಢವಾಗಿರಲಿಲ್ಲ ಅಂತಂದ್ರೂ ಕೂಡ ಕಡಿಮೆ ದರದಲ್ಲಿ ನೀವು ಆಪರೇಷನನ್ನು ಮಾಡಿದ್ದು ಹಲವಾರು ಉದಾಹರಣೆಗಳವಂತ ನಮ್ಮ ತಂದೆಯವರು ಕೂಡ ನನಗೆ ಹೇಳಿದರು ಸರ್. ಆ ರೀತಿ ಸರ್ ಗೌರ್ಮೆಂಟ್ ಈ ಕಡೆ ನೀವು ಹೇಳಿದಾಗ ಸರ್ಕಾರಿ ವೈದ್ಯರಾಗಿನೂ ಕೂಡ ಇದ್ರಿ. ಇದಾದ ನಂತರ ನಾನಾಯಿತು ನನ್ನ ಕುಟುಂಬ ಆಯಿತು ಅನ್ನುವಂತಹ ಹಲವಾರು ವೈದ್ಯರನ್ನು ನಾವು ಕಾಣ್ತೀವಿ. ನೀವು ಈಗಲೂ ಕೂಡ ಇಷ್ಟು ವಯಸ್ಸಾದರೂ ಕೂಡ ನೀವು ನಿಮ್ಮ ಸೇವೆಯನ್ನು ಮಾಡ್ತಿದ್ದೀರಿ ಸರ್. ಇದಕ್ಕೆ ಮೂಲ ಕಾರಣ ಹಾಗೂ ಸ್ಯಾಕ್ರಿಫೈಸ್ ತ್ಯಾಗ ಅಂತ 100% ಇದ್ದೇ ಇರುತ್ತೆ ಸರ್. ಅದು ಯಾವೊಂದು ನಿಮ್ಗೆ ಇನ್ಸ್ಪಿರೇಷನ್ ಯಾರಂತ ಅನ್ಕೋಬೇಕು ಅಂದರೆ ಯಾರು ಸರ್ ನಿಮ್ಮ ಅಂದ್ರೆ ಮೇನ್ ಒಂದು ಇನ್ಸ್ಪೈರ್ ಅಂತ ಇರುತ್ತಲ್ಲ ಸರ್, ಯಾರಿಗೇ ಆಗಲಿ ಅವರ ವೃತ್ತಿಯಲ್ಲಿ ಒಂದು ನಾನು ಅವರಿಂದ ಇನ್ಸ್ಪೈರ್ ಆಗಿನೇ ಆ ರೀತಿ ನಾನು ಮಾಡ್ತಿದ್ದೀನಿ ಅಂತ ಮಾಡ್ತಾ ಇದ್ರೆ ನಿಮ್ಮ ಮನುಷ್ಯ ಆರಾಮಾಗಿರ್ತಾನೆ. ಕರೆಕ್ಟ್ ಸರ್. ಸುಮ್ಮನೆ ಇದ್ರೆ ಇರಂಗಿಲ್ಲ ಸರ್. ಇಲ್ಲ ಸರ್, ಅದು ಮಾತ್ರ ಈಗ ಇತ್ತ ಕುಟುಂಬ ಇತ್ತ ಸೇವೆಯನ್ನು ಮಾಡ್ತಿರುವಂತಹ ನಿಮ್ಮ ಈ ಒಂದು ಕಾರ್ಯಕ್ಕೆ ಖರೇನೂ ಒಂದು ರೀತಿಯ ಸಮಾಜ ಹಾಗೂ ಎಷ್ಟೋ ರೋಗಿಗಳು ಶ್ಲಾಘನೀಯ ಅಂತ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಸರ್. ಅದು ಮಾತ್ರ ಖಂಡಿತವಾಗೂ ಸತ್ಯ. ಆಮೇಲೆ ಅನೇಕ ರೋಗಿಗಳಿಗೂ ನಿಮ್ಮ ಚಿಕಿತ್ಸೆಯಿಂದ ಗುಣಮುಖವಾಗಿ ತಮ್ಮ ವೃತ್ತಿ ಜೀವನವಾಗಿರ್ಬೋದು, ತಮ್ಮ ವೈಯಕ್ತಿಕ ಜೀವನದಲ್ಲಿ ತಮ್ಮನ್ನು ತಾವು ಆರಾಮಾಗಿದ್ದಾರೆ ಅಂತಂದ್ರೆ ಅದ್ರದ್ದು ಮೂಲ ಕಾರಣ ವೈದ್ಯರು ಕೂಡ ಆಗಿರ್ತಾರೆ, ಅದರಲ್ಲಿ ಮೂಲವಾಗಿ ನೀವು ಕೂಡ ಅಂತ ಹೇಳ್ತಾರೆ ಸರ್. ಧನ್ಯವಾದನ ಈ ಒಂದು ಸಂದರ್ಶನದ ಮೂಲಕ ನಾನು ನಿಮ್ಗೆ ವಿ ಟ್ರೀಟ್ ಹಿ ಕ್ಯೂರ್ಸ್ ಅಂತ. ಹಾಂ ಸರ್, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ದೇವರು ಗುಣಪಡಿಸ್ತಾರೆ. ಕರೆಕ್ಟ್ ಸರ್, ಅದು ಮಾತ್ರ ಅದು ಸತ್ಯವಾದಂಥ ಮಾತು ಸರ್ ಅದು. ಆಮೇಲೆ ನಂದು ಇನ್ನೊಂದು ನಾನು ಒಂದು ಪ್ರಿನ್ಸಿಪಲ್ ಫಾಲೋ ಮಾಡಿದ್ದು, ಅನವಶ್ಯಕವಾಗಿ ಸರ್ಜರಿ ಮಾಡಬಾರ್ದು.
ಹೌದು ಸರ್. ಎಷ್ಟು ಅವಶ್ಯಕವಾಗಿ ಸರ್ಜರಿ ಮಾಡಿದರೆ ಅದು ರಿಸಲ್ಟ್ ಬರೋದಿಲ್ಲ. ಯಾರಿಗೆ ಅವಶ್ಯ ಇರ್ತದೋ ಅವರಿಗೇ ಸರ್ಜರಿ ಮಾಡಬೇಕು, ಅಂದರೆ ಅದ್ರ ರಿಸಲ್ಟ್ ಬರ್ತದೆ. ಅನವಶ್ಯಕವಾಗಿ ಸರ್ಜರಿ ದುಡ್ಡಿಗೋಸ್ಕರ ಸರ್ಜರಿ ಮಾಡಿದರೆ ಅದು ರಿಸಲ್ಟ್ ಬರೋದಿಲ್ಲ, ಅಲ್ಲಿ ಕೊಡೋದಿಲ್ಲ ಸರ್. ಅದು ನೀವು ಅಪಪ್ರಚಾರ ಆಗ್ತದೆ, ಎಂಟಿ ಪ್ರೊಪಗಂಡ ಆಗ್ತದೆ. ಇಲ್ಲ ಸರ್, ಅದು ಮಾತ್ರ ಅದು ಸರ್ಜರಿ ನೀಡಿದ್ದಾಗ ಮಾತ್ರ ಅದು ಅವಶ್ಯಕತೆ ಇದೆ ಅಂತಂದಾಗ. ಹೌದು ಸರ್, ಹೌದು ಸರ್, ಅದು ಮಾತ್ರ ಖಂಡಿತವಾಗ್ಲೂ ಸತ್ಯ ಸರ್. ಸರ್, ತಮ್ಮ ಮೂಲ್ಯವಾದ ಸಮಯವನ್ನು ಹಾಗೂ ಮೂಲವ್ಯಾಧಿ ಬಗ್ಗೆ ಜನರಿಗೆ ಕೆಲವೊಂದು ಕಲ್ಪನೆಗಳಿರೋದಿಲ್ಲ ಸರ್, ಅಂತಹ ಕಲ್ಪನೆ ಮಾಹಿತಿ ಮುಖಾಂತರ ತಮ್ಮ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಆತ್ಮೀಯ ಪ್ರೇಕ್ಷಕರೇ, ತಾವು ಈಗೆಲ್ಲ ಕೇಳಿದ ಹಾಗೆ ಮೂಲವ್ಯಾಧಿ ಬಗ್ಗೆ ಹಲವಾರು ಜನ ನನಗೆ ಪ್ರಶ್ನೆ ಕೂಡ ಮಾಡಿದರು, ಹಾಗೂ ವೈಯಕ್ತಿಕವಾಗಿ ನನಗೆ ರಂಗನಾಥ್ ಕಟ್ಟಿ ಸರ್ ಹತ್ರ ತಾವು ಸಂದರ್ಶನವನ್ನು ತೆಗೆದುಕೊಳ್ಬೇಕು, ಹಾಗೂ ಅವರು ಅನುಭವಿಸಿದ ವೈದ್ಯರು ಕೂಡ ಹೌದು, ಹಾಗೂ ಸಲಹೆಗಾರರು ಕೂಡ ಹೌದು. ಅವರಿಂದ ಇವತ್ತು ಮೂಲವ್ಯಾಧಿಯ ಬಗ್ಗೆ ಹಾಗೂ ಅದರ ಪರಿಹಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿ ಜೊತೆಗೆ ಮತ್ತೊಬ್ಬರ ಡಾಕ್ಟರ್ ಅಥವಾ ಮತ್ತೊಬ್ಬರ ಸಾಧಕರ ಜೊತೆ ಸಿಗೋಣ ಅಂತ ಹೇಳ್ತಾ ಧನ್ಯವಾದಗಳು.